ಎಲ್ರಿಗೂ ನಮಸ್ಕಾರ. ಶಿಕ್ಷಣ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಈ ನವೆಂಬರ್ ತಿಂಗಳು ಬಂದ ಕೂಡಲೇ ಎರಡು ಖುಷಿ, ಎರಡು ಸಂಭ್ರಮ. ಒಂದು ಮುಖ್ಯವಾಗಿ ಕನ್ನಡದ ಹಬ್ಬ, ಇನ್ನೊಂದು ನವೆಂಬರ್ 14 ನಿಮಗೆಲ್ಲರಿಗೂ ಗೊತ್ತಿದೆ, ಮಕ್ಕಳ ಹಬ್ಬ. ಹಾಗಾಗಿ ಈ ಬಾರಿಯ ನಮ್ಮ ಮೊದಲ ಶಿಕ್ಷಣ ಸೌರಭ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇವೆ. ಸಾಧಕ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಅವರು ಯಾವ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಓದ್ತಾರೆ, ಏನು ಹವ್ಯಾಸ ಏನು, ಇವೆಲ್ಲವನ್ನು ನಾವು ಮಾತಾಡೋಣ. ಜೊತೆಯಲ್ಲಿ ನೇರ ಫೋನಿನ ಕಾರ್ಯಕ್ರಮ ಇದು. ನೀವು ಕರೆ ಮಾಡ್ಬೋದು, ನಿಮ್ಮ ಕರೆಗೆ ಬಹುಮಾನ ಇದೆ. ಹಾಗಾಗಿ ಕರೆ ಮಾಡ್ತಾ ನಿಮ್ಮ ಗೆಳೆಯರಿಗೆ ವಿಶ್ ಮಾಡ್ತಾ ಮತ್ತು ನಿಮ್ಮಿನ ಸಂದೇಶ ಇದ್ದರೆ ಅಂತ ಹೇಳ್ತಾ ನೇರವಾಗಿ ನಾವು ಮಾತಾಡ್ಸೋಣ. ನಮ್ಮ ಜೊತೆ ಸಮೀಕ್ಷಾ ಕಾರ್ಕಳ ಇದ್ದಾರೆ, ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಚಿರಾಗ್ ಮಲ್ಪೆ ಇದ್ದಾರೆ, ಹಾಗೆ ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬನ್ನಿ ಸಮೀಕ್ಷಾ ಹೇಳಿ. ಸಮೀಕ್ಷೆ ಅವರ ನಿಮ್ಮ ಸ್ಕೂಲ್ ಹೆಸರು, ನಿಮ್ಮ ಹವ್ಯಾಸ ಸ್ವಲ್ಪ ಹಂಚ್ಕೊಳ್ಬೋದಾ? ವಿವೇಕ ಬಾಲಕಿಯರ ಪ್ರೌಢಶಾಲೆ ಕೋಟ. ನನ್ನ ಹವ್ಯಾಸ ಸ್ಪೋರ್ಟ್ಸ್ ಆ್ಯಂಡ್ ಡ್ಯಾನ್ಸ್. ಸ್ಪೋರ್ಟ್ಸು ಮತ್ತು ನೃತ್ಯ ಅಂತ ಹೇಳಿದ್ರಿ. ನೃತ್ಯದಲ್ಲಿ ಯಾವುದು? ನೃತ್ಯದಲ್ಲಿ ತುಂಬ ರೀತಿಯ ನೃತ್ಯಗಳಿವೆ. ಅದು ಜನಪದ ಇರ್ಬೋದು, ಅಥವಾ ಫಿಲ್ಮ್ ಇರ್ಬೋದು, ಭರತನಾಟ್ಯ ಇರ್ಬೋದು, ಕೂಚಿಪುಡಿ. ಯಾವ್ದು ನಿಮ್ದು ಯಾವುದು ಇಷ್ಟ ಆಗಿರುವಂಥ ನೃತ್ಯ? ಫಿಲ್ಮ್. ಓಕೆ, ಫಿಲ್ಮ್ ಡ್ಯಾನ್ಸನ್ನು ಎಷ್ಟು ವರ್ಷದ ಮಾಡ್ತಾ ಇದ್ದೀರಿ ನೀವು? 4ನೇ ಕ್ಲಾಸಿಂದ. ಈಗ ನೀವು ಎಷ್ಟನೇ ಕ್ಲಾಸು? 9ನೇ ಕ್ಲಾಸ್. ಸುಮಾರು ವರ್ಷ ಆಯ್ತಲ್ಲ. ಸುಮಾರು ವರ್ಷದಿಂದ ನೀವು ಫಿಲ್ಮ್ ಡ್ಯಾನ್ಸ್ ಮಾಡ್ತಾ ಇದ್ದೀರಿ. ತುಂಬ ಕಡೆಗೆ ಕಾರ್ಯಕ್ರಮ ಕೊಟ್ಟಿದ್ದೀರಾ? ತುಂಬ ಕಡೆ ಕಾರ್ಯಕ್ರಮ ಕೊಡಿ. ಎಲ್ಲೆಲ್ಲಿ ನೆನಪಾಗ್ತದೆ ನಿಮಗೆ? ಸಾಲಿಗ್ರಾಮದಲ್ಲಿ. ಆಮೇಲೆ ಸಾಗರ. ಬೇರೆ ಜಿಲ್ಲೆ ಕೂಡ ಹೋಗಿದ್ದೀರಿ. ಒಳ್ಳೆಯದು. ಮುಂದೆ ಸ್ಟೇಟ್ ಲೆವೆಲ್, ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ? ರಾಜ್ಯ ಮಟ್ಟದ ಸ್ಪರ್ಧೆ ಎಲ್ಲಿ ಆದದ್ದು ಮೇಡಮ್? ನೆನಪಿಲ್ಲ. ಓಕೆ, ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲೆಲ್ಲ ಭಾಗವಹಿಸಿದ್ದಾರೆ. ಓಕೆ, ಅವರಿಗೆ ಮತ್ತೆ ನಾವು ಸ್ವಾಗತ ಕೊಡೋದು. ನಮ್ಮ ಇನ್ನೊಬ್ಬರು ಹೀರೋ ಇದ್ದಾರೆ, ಪುಟಾಣಿ ಹೀರೋ, ಏಜೆಂಟ್ 23 ಅಲ್ಲ, ಚಿರಾಗ್. ಚಿರಾಗ್ ಅವರ ಎಷ್ಟನೇ ಕ್ಲಾಸು, ಯಾವ ಸ್ಕೂಲು, ಯಾವ ಊರು? ನನ್ನ ಶಾಲೆ ಗಾಂಧಿ ಶತಾಬ್ದಿ ಸಾಮಾಯಿಬ್ರ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಪೆ. ಮಲ್ಪೆಯಿಂದ ಬಂದದ್ದು. ನನ್ನ ಊರು ತಿರ್ಲಬಲ್ಕಿ. ನೀವೇನು, ನಿಮ್ಮ ಹವ್ಯಾಸ ಏನು? ಹವ್ಯಾಸ ಡ್ರಮ್ಸ್ ಬಾರಿಸುವುದು ಮತ್ತೆ ಹಾಡಾಡುವುದು, ಛದ್ಮವೇಷದಲ್ಲಿ ಭಾಗವಹಿಸುವುದು. ಡ್ರಮ್ಸ್ ಬಾರಿಸ್ತೀರಿ, ಹಾಡನ್ನು ಹಾಡ್ತೀರಿ, ಆಮೇಲೆ ಛದ್ಮವೇಷ. ಹಾಡು ಹಾಡ್ತೀರಿ. ಏನು ಹಾಡು ಹಾಡ್ತೀರಿ ನೀವು? ಹಾಡು ಯಾವ್ದು ಸಹ ಆಡ್ಬೋದು. ಯಾವ್ದು ಹಾಡ್ಬೋದಾ? ಈಗ ನಮಗೋಸ್ಕರ ಹಾಡ್ಬೋದಾ? ಈಗ ಆಗುದಿಲ್ಲ, ತಯಾರಿ ಮಾಡ್ಬೇಕಲ್ಲ. ಹೌದು. ಯಾಕೆ ಯಾವುದೇ ಅಷ್ಟೇ. ಯಾಕೆ ಮುಖ್ಯ ಅಂದ್ರೆ ತಯಾರಿಯಲ್ಲಿ ಹಾಡಿದ್ದು ಅಪಸ್ವರ ಆಗ್ತದೆ. ನೀವು ಈಗ ಹೇಳಿದ್ರಿ ಡ್ರಮ್ಸ್ ಏನೋ ಬಾರಿಸ್ತೀರಿ ಹೇಳಿದ್ರಲ್ಲ, ಎಷ್ಟು ವರ್ಷದಿಂದ ಡ್ರಮ್ ಬಾರಿಸ್ತಾ ಇದ್ದೀರಿ? ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು. ಯಾರು ಗುರುಗಳು? ಗುರುಗಳು ಮೋಹನ್ ಅಂತ. ಮೋಹನ್ ಅಂತ ಹೇಳಿ ಅವರು ಡ್ರಮ್ಸ್ ಬಡಿಯೋದನ್ನ ಹೇಳ್ಕೊಡ್ತಾರೆ. ವಾರಕ್ಕೆ ಎಷ್ಟು ಕ್ಲಾಸ್ ಇರ್ತದೆ? ವಾರಕ್ಕೆ ಡೈಲಿ ತಗೊಳ್ತಾರೆ ಅವರು. ಡೈಲಿ ನೀವು ಡ್ರಮ್ಸ್ ಕ್ಲಾಸಿಗೆ ಹೋಗ್ತೀರಿ? ನಾವು ಒಬ್ಬನೇ ಇದ್ದದ್ದು ಕ್ಲಾಸಲ್ಲಿ. ಓಹೋ, ಏಕೋಪಾಧ್ಯಾಯ ಶಾಲೆ. ಒಬ್ರೆ ನಿಮ್ಗೊಬ್ರು ಹೇಳ್ಕೊಡ್ತಾ ಹೋಗ್ತಾರೆ ಅವರು? ಯಾರು ಸಹ ಬರ್ತಿರ್ಲಿಲ್ಲ. ಯಾರು ಸಹ ಬರ್ತಿರ್ಲಿಲ್ಲ. ಈಗ ಜನ ಬರ್ತಾರ? ಈಗ ತುಂಬಾ ಜನ ಇದ್ದಾರೆ. ಅಂದ್ರೆ ನೀವು ಹೋಗುವಾಗ ಒಬ್ಬರೇ ಇದ್ರೆ, ಈಗ ನೀವು ಹೋದ್ಮೇಲೆ ನೀವು ಯಾವಾಗ ಬಲಗಾಲ ಇಟ್ಟವ್ರ ಹತ್ರ ಹೋದ್ರೆ ತುಂಬಾ ಜನ ಬರ್ತಾ ಇದ್ದಾರೆ. ಹಾಗಾಗಿ ನೀವು ಲಕ್ಕಿ. ಈಗ ನಾನು ಕ್ಲಾಸ್ ಬಿಟ್ಟೆ. ಅಯ್ಯೋ ದೇವರೇ, ನೀವು ಕ್ಲಾಸ್ ಹೋಗಿ. ಒಂದು ಕರೆ ಗಮನಿಸೋಣ. ಹಲೋ. ಹಲೋ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ಹಲೋ. ನಿಮ್ಮ ಹೆಸರು ಹೇಳಿ. ಹಲೋ, ನಿಮ್ಮ ಹೆಸರು ಹೇಳಿ. ಹಲೋ. ಹಲೋ, ಹೆಸರು ಹೇಳಿ. ಹೆಸರು ಹೇಳಿ. ಫೋನ್ ಕರೆ ಕಟ್ ಆಯ್ತು ಅಂತ ಕಾಣ್ತದೆ. ನೋಡೋಣ, ಕಾಯ್ದೋಣ. ಈಗ ನೀವು ಹೇಳಿದ್ರಿ, ಮತ್ತೊಂದು ಹೇಳಿದ್ರಿ ಮಾತನಾಡುವಾಗ, ಛದ್ಮವೇಷ ಅಂತ ಹೇಳಿದ್ರಲ್ಲ, ಯಾವ್ದೆಲ್ಲ ಅಂದ್ರೆ ಛದ್ಮವೇಷ? ಹಲೋ. ಹಲೋ. ಹಲೋ ಹೇಳಿ. ಹಲೋ. ಹಲೋ. ಹಲೋ, ಕೇಳ್ತಾ ಉಂಟು? ನನ್ನ ಸ್ವರ ಕೇಳ್ತಾ ಇದೆಯಾ? ಓಕೆ ಓಕೆ ಓಕೆ. ಕರೆ ಆಮೇಲೆ ಸ್ವೀಕರಿಸೋಣ. ತುಂಬ ಕರೆಗಳು ಬರ್ತಾ ಇವೆ, ಹಾಗಾಗಿ ಎಂಗೇಜ್ ಆಗ್ತಾ ಇದೆ ಅಲ್ವಾ? ಓಕೆ, ನೀವು ಛದ್ಮವೇಷ ಹಾಕ್ತಿ ಅಂತ ಹೇಳಿದ್ರಲ್ಲ, ಈ ಯಾವುದೆಲ್ಲ ವೇಷ ಹಾಕಿದ್ದೀರಿ? ನಾನು ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಅಲ್ಲಿ ಸೈನಿಕನ್ನ ಪಾಠ ಮಾಡಿದ? ರೈತ ಮತ್ತು ಸೈನಿಕ 2 ಸಹ. ಒಬ್ಬರೇ ಮಾಡಿದ? ಅಂದ್ರೆ ಒಂದೇ ಸಮಯದಲ್ಲಿ 2 ಛದ್ಮವೇಷ ಒಬ್ಬರೇ ಮಾಡಿದ? ಹೇಗದು? ಅದು ಅರ್ಧ ಸೈನಿಕ ಅರ್ಧ ರೈತ. ಓಹೋ, ಅರ್ಧ ಸೈನಿಕ ಅರ್ಧ ರೈತನ ಪಾತ್ರವನ್ನ ಮಾಡಿದ್ದೀರಿ. ನೀವು ಹೇಳಿದ್ರಿ ಗಾಂಧಿ ಶತಾಬ್ದಿ ಶಾಲೆ
ಹಲೋ 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 ಹಾ ನಮಸ್ತೆ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಅನ್ವಿತಾ ಅಂತ. ಏನ್ ಹೆಸರು ಹೇಳಿ? ಅನ್ವಿತಾ. ಅನ್ವಿತಾ. ಹಲೋ 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 ಯಾವ ಸ್ಕೂಲಿಂದ? ಯಾವ ಸ್ಕೂಲು? ಯಾವ ಶಾಲೆ? ನಿಮ್ಮ ಶಾಲೆ ಹೆಸರು ಗಾಂಧಿ ಶತಾಬ್ದಿ. ಯಾವುದು? ಗಾಂಧಿ ಶತಾಬ್ದಿ. ಹಾ ಗಾಂಧಿ ಶತಾಬ್ದಿ ಶಾಲೆ. ನಿಮ್ಮ ಶಾಲೆಯ ಹಾ ಚಿರಾಗ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ. ಹಾ ಚಿರಾಗ್. ಹಾಂ ಹಲೋ 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 ಹಾಂ ಹಲೋ ಹಲೋ. ಟಿವಿ ಹತ್ರ ಮಾತಾಡಬೇಡಿ. ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ. ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ನಿಮ್ ಮಾತು ನಮ್ಗೆ ಕೇಳಲ್ಲ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ರೆ ನಮ್ಗೆ ಕೇಳಲ್ಲ. ನೀವು ಅದು ಮ್ಯೂಟ್ ಮಾಡ್ಲೇಬೇಕು. ಹಲೋ ಹಲೋ ನೀವು ಟಿವಿಯನ್ನ ಮ್ಯೂಟ್ ಮಾಡಿ, ಅದರ ಸೌಂಡ್ ಕಡಿಮೆ ಮಾಡಿ. ಹಲೋ ಹಲೋ ಓಕೆ. ಅವರು ಯಾರು? ನಿಮ್ಮ ಶಾಲೆ ಅನ್ವಿತವಾ? ಹಾಂ ಎಷ್ಟನೇ ಕ್ಲಾಸ್ ಅನ್ವಿತ? 6ನೇ. 6ನೇ ಕ್ಲಾಸಾ? ನಿಮ್ಮ ಫ್ರೆಂಡ್ ಅವರು? ಅಕ್ಕ ಅಕ್ಕ, ಸ್ವಂತ ಅಕ್ಕ? ಅಲ್ಲ. ಶಾಲೆಯ ಅಕ್ಕ. ಹಾಂ ಓಕೆ, ಈ ಕಡೆ ನಾವು ಮಾತಾಡೋಣ. ಸಮೀಕ್ಷಾ ಅವರೇ, ನೀವು ಮತ್ತೊಂದು ಕರೆ ಇದೆ ಕಾಣ್ತದೆ. ಹಲೋ ಹಲೋ. ಹಾ ನಮಸ್ತೆ. ಏನ್ ಹೆಸರು? ಸವಿನ್ಯಾ. ಸವಿನ್ಯಾ. ಯಾವ ಸ್ಕೂಲ್ ಅಮ್ಮ ಸವಿನ್ಯಾ? ವಿವೇಕ. ವಿವೇಕ. ಎಷ್ಟನೇ ಕ್ಲಾಸ್ ಸವಿನ್ಯಾ ಅವರಿಗೆ? 9th. ಓಕೆ, ಇಲ್ಲಿ ನಿಮ್ಮ ಗೆಳತಿ ಸಮೀಕ್ಷೆ ಇದ್ದಾಳೆ, ಮಾತಾಡಿ ಅವಳೊಟ್ಟಿಗೆ. ಹಲೋ ಹೇಳಿ. ಹಲೋ 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 ಮಾತಾಡಿ ಸವಿನ್ಯಾ, ಹಲೋ. ಮಾತಾಡಿ. ಸಮೀಕ್ಷನಾ? ಹೌದು, ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರಿಗೆ ಅವ್ರು ನಮ್ಮ ಪಕ್ಕದಲ್ಲಿದ್ದಾರೆ, ಮಾತಾಡಿ. ನಿಮ್ಗೆ ಕ್ರೀಡೆ ಉತ್ಸಾಹ ಬರಲು ಕಾರಣ ಅಂತ? ನಿಮಗೆ ಕ್ರೀಡೆಯಲ್ಲಿ ಉತ್ಸಾಹ ಬರಲು ಯಾರು ಕಾರಣ ಅಂತ ಕೇಳಿದ್ದಾರೆ. ನನಗೆ ಅಮ್ಮ, ನಾನು 6ನೇ ಕ್ಲಾಸಿಗೆ ಇಪ್ಪತ್ತಿಗೆ ಸರ್ PT ಕರ್ಕೊಂಡು ಹೋಗ್ತಿದ್ದೀರ, ಅಷ್ಟೊತ್ತಿಗೆ ಖೋಖೋ ಆಡ್ತಿದ್ದೀರ. ಅದಾದ್ಮೇಲೆ ಖೋಖೋ ಆಡ್ತಿದ್ದಿತ್ತು. ಆದ್ಮೇಲೆ 7ನೇ ಕ್ಲಾಸ್ ನನಗೆ ಡಿವಿಷನ್ ಅಲ್ಲಿ ಆಡ್ತು. ಅಷ್ಟೊತ್ತಿಗೆ ನಾನು ಬೆಸ್ಟ್ ಡಾರ್ಜರ್ ಅವಾರ್ಡ್ ಅಲ್ಲಿ ಸಿಕ್ತು. ಆಮೇಲೆ ವಾಪಸ್ 8ನೇ ಕ್ಲಾಸ್ ನಾನು 7ನೇ ಕ್ಲಾಸ್ನಲ್ಲಿ ಸಂತೆ ಸೆಲೆಕ್ಷನ್ ಆದೆ. ಅದಾದ್ಮೇಲೆ ಮತ್ತೆ ಬೆಸ್ಟ್ ಡಾರ್ಜರ್ ಅವಾರ್ಡ್ ಸಿಕ್ತು. ಹಾಗೆ ನಾನು ಕ್ರೀಡೆ ಮೇಲೆ ಉತ್ಸಾಹ. ಅಂದ್ರೆ ನೀವು ಕ್ರೀಡೆಯಲ್ಲಿ ಪ್ರಾಥಮಿಕ ಶಾಲೆ ಯಾವುದು? ನಿಮ್ದು ಪ್ರಾಥಮಿಕ ಶಾಲೆ? ಓಕೆ ಸವಿನ್ಯಾ, ಹಾ. ಮತ್ತೇನಾದ್ರೂ ಕೇಳಲಿಕ್ಕೆ ಉಂಟಾ ಸವಿನ್ಯಾ? ಇಲ್ಲ ಇಲ್ಲ. ನಿಮ್ಮ ಹವ್ಯಾಸ ಏನು ಸವಿನ್ಯಾ? ಹಾ? ನಿಮ್ಮ ಹವ್ಯಾಸ ಏನು? ಓದುದು. ಓದುದು ಮಾಮೂಲಿ. ಆಯ್ತು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾ, ಧನ್ಯವಾದ. ಓಕೆ, ನೀವು ಒಂದು ವಿಚಾರ ಹೇಳಿದ್ರಿ. ಆಗ ನೀವು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಬಸಕಾರ್ಕಳ ಶಾಲೆಗೆ ಹೋಗ್ತಾ ಇದ್ರಿ, ಅಲ್ಲಿ ನಿಮಗೆ PT ಮಾಸ್ಟರ್ ಗುರುತಿಸಿದ್ರು. ಯಾರು ಅವ್ರ ಹೆಸರೇನು? ಅವರು PT ಮಾಸ್ಟರ್ ಸತ್ಯನಾರಾಯಣ ಅಂತೇಳಿ. ನೋಡಿ, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಸತ್ಯನಾರಾಯಣ ಅವರೇ, ನೀವು ಒಂದು ಗುರುತಿಸಿದಾಗಿ ಇವತ್ತು ಸಮೀಕ್ಷೆ ಅವರು ಕ್ರೀಡೆಯಲ್ಲಿ ತುಂಬ ಮೊನ್ನೆ ಚಾಂಪಿಯನ್ ಆದ ಸುದ್ದಿ ಕೇಳ. ಯಾವುದ್ರೆಲ್ಲ ಫಸ್ಟ್ ಬಂದ್ರಿ? 1500, 800, 400. ಓಹೋ, ಅಂದರೆ ನೀವು ಚೆನ್ನಾಗಿ ಓಡ್ತೀರಿ. ಈ ಅಮ್ಮ ಓಡಿಸ್ಕೊಂಬ ಚೆನ್ನಾಗಿ ಓಡ್ತೀರಿ ನೀವು. ಹಾಂ, ಓಕೆ. ಈಗ 800, 400, 1500 ಓಟ ಅಂತ ಹೇಳಿದ್ರೆ ಸುಮಾರು 7.5 ಸುತ್ತು ಆಗುತ್ತಲ್ಲ. ನೋಡ್ಲಿಕ್ಕೆ ನೀವು ಹಾಗೆ ಅನ್ಸೋದಿಲ್ಲ. ಹೇಗೆ ಇದೆಲ್ಲ ಸ್ಟೆಮಿನ ಹೇಗೆ ಬಂತು ನಿಮಗೆ? ಏನು ತಿಂತೀರಿ ನೀವು? ಬೆಳಗ್ಗೆ ಹಸಿ ಕ್ಯಾರೆಟ್, ಹಾಂ, ಹಸಿ ಕ್ಯಾರೆಟು, ಸೌತೆಕಾಯಿ ಎಲ್ಲ ಬರ್ಕೊಳ್ಳಿ. ಹಾಂ, ಡ್ರೈ ಫ್ರೂಟ್ಸ್, ಒಣಗಿದ ಇದು ಯಾವುದು ಫ್ರೂಟ್ಸ್ಗಳು, ಹಣ್ಣುಗಳು. ಓಕೆ, ಇದೆಲ್ಲ. ಮತ್ತೊಂದು ಕರೆ ಗಮನಿಸೋಣ ಹಣ್ಣು ತಿನ್ನುವಾಗಲೇ. ಹಲೋ ಹಲೋ. ನಮಸ್ತೆ. ನಿಮ್ಮ ಹೆಸರು? ಪೃಥ್ವಿ. ಪೃಥ್ವಿ. ಎಷ್ಟನೇ ಕ್ಲಾಸ್ ಪೃಥ್ವಿ? 8A. 8A. ಯಾವ ಊರಮ್ಮ? ಸಾಲಿಗ್ರಾಮ. ಸಾಲಿಗ್ರಾಮ. ಯಾವ ಸ್ಕೂಲು? ವಿವೇಕ. ಓಕೆ ಓಕೆ. ನಿಮ್ಮ ಫ್ರೆಂಡ್ ಇಲ್ಲಿದ್ದಾರೆ ನೋಡಿ, ಸಮೀಕ್ಷೆ ಹತ್ರ ಮಾತಾಡಿ. ಹಾ ಹಾ. ಹಲೋ ಹಲೋ. ಗಟ್ಟಿ ಮಾತಾಡಿ ಅಮ್ಮ. ಹಲೋ ಹಲೋ. ಕೇಳಿ, ಏನಾದರೂ ಕೇಳಲಿಕ್ಕಿದ್ರೆ ಹೇಳಿ. ಪೃಥ್ವಿ ಅವರೇ, ಹಾ ಹಾ. ಏನಾದರೂ ವಿಶ್ ಮಾಡ್ಲಿಕ್ಕೆ ಉಂಟಾ ಸಮೀಕ್ಷಕಂಗೆ? ಹಲೋ, ಹಲೋ. ಕೇಳಿ, ಏನಾದರೂ ಕೇಳಲಿಕ್ಕೆ ಉಂಟಾ? ಆಲ್ ದ ಬೆಸ್ಟ್.
ಥ್ಯಾಂಕ್ ಯು. ಓಕೆ, ನಿಮಗೆ ಅವರು ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಬರೀ ಈ ಕಾರ್ಯಕ್ರಮಕ್ಕೆ ಆಲ್ ದಿ ಬೆಸ್ಟ್ ಅಲ್ಲ, ಶಿಕ್ಷಣ ಸೌರಭ ಅಂತ ವಿಶಿಷ್ಟವಾದ ಕಾರ್ಯಕ್ರಮ. ಮಕ್ಕಳ ಶೈಕ್ಷಣಿಕ ಇರ್ಬೋದು, ಶಿಕ್ಷಕ ಇರ್ಬೋದು, ಅಥವಾ ಶೈಕ್ಷಣಿಕ ಎಲ್ಲ ವಿಚಾರಕ್ಕೆ ಸ್ಪಂದಿಸುವಂಥ ಕಾರ್ಯಕ್ರಮ. ಹಾಗಾಗಿ ಇವತ್ತು ಮುಹೂರ್ತದಲ್ಲಿ 4 ಜನ ದೇವರು ಬಂದಿದ್ದಾರೆ. 2 ದೇವರಿಗಿದ್ದಾರೆ, ಆಮೇಲೆ ಮತ್ತಿಬ್ಬರು ದೇವರು ಬರಲಿಕ್ಕಿದ್ದಾರೆ, ಕಾಯ್ತಾ ಇದ್ದಾರೆ. ಓಕೆ, ನೀವು ಚಿರಾಗ್ ಅವರೇ, ಈಗ ಸ್ಕೂಲಲ್ಲಿ ನಿಮ್ಮ ಗೆಳೆಯ ಫ್ರೆಂಡ್ ಎಲ್ಲ ಯಾರು, ಹೆಸರು ನೆನಪಾಗ್ತದ? ಎಷ್ಟನೇ ಕ್ಲಾಸ್ ಹೇಳಿದ್ದೀರಿ ಚಿರಾಗ್? 5. 5ನೇ ಕ್ಲಾಸಲ್ಲಿ ನಿಮ್ಮ ಫ್ರೆಂಡ್ ಎಲ್ಲ ಯಾರು? ಅನ್ಫಲ್, ಗಣೇಶ್, ಮನ್ವಿತ್, ಮಾಬುಸಾಬ್, ಕನ್ಹಾ, ಮತ್ತೆ ಶೈಮ್, ಶರತ್, ಫೈಜಲ್, ಇಡೀ ಕ್ಲಾಸ್ ಫ್ರೆಂಡ್ ಇದೆ. ಇಡೀ ಕ್ಲಾಸೇ ಫ್ರೆಂಡ್. ಹಾಗಾದರೆ ಚಿರಾಗ್ ಅವರೇ ಗಾಂಧಿ ಶತಾಬ್ದಿ ಶಾಲೆಯಲ್ಲಿ ಮಲ್ಪೆಯ ಇಡೀ ಕ್ಲಾಸಿಗೆ ಫ್ರೆಂಡ್, ಇಡೀ ಶಾಲೆಯ ಫ್ರೆಂಡಾ? ಓಕೆ, ನೀವು ಮತ್ತೆ ಬೇರೆ ಬೇರೆ ಫ್ರೀ ಇದ್ದಾಗ ಏನು ಮಾಡ್ತೀರಿ? ಈಗ ಶಾಲೆಗೆ ಒಂದು ಛದ್ಮವೇಶ ಆಯಿತು, ಬೇರೆ ಏನಾದರೂ ಹಾಡ್ತಿ ಅಂತ ಹೇಳಿದ್ರಿ, ಡ್ರಮ್ಸು ಬಾಡಿಸ್ತಿ ಅಂತ ಹೇಳಿದ್ರೆ, ಬೇರೆ ಏನಾದರೂ ನಿಮಗೆ ತುಂಬ ಬೇಜಾರಾದಾಗ ಅಥವಾ ಆಟ ಶಾಲೆಯಲ್ಲಿ ಏನೆಲ್ಲ ಆಟ ಆಡ್ತೀರಿ? ಒಂದು ಕರೆ ಗಮನಿಸೋಣ. ಹಲೋ 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 ಹಲೋ, ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ ಹಲೋ, ಹಲೋ. ಹೇಳಿ, ಕೇಳಿ ಕೇಳಿ. ಏನು ಹೆಸರು ನಿಮ್ಮದು? ಹೆಸರೇನು? ಏನು? ಸುನಾಮಿಯಾ? ಸುನಾಲಿ. 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 ಸುನಾಲಿ, ಎಲ್ಲಿಂದ ಮಾತಾಡೋದು ಸುನಾಲಿ? ಗಾಂಧಿ. ಗಾಂಧಿ ಬಂದ್ಬಿಟ್ರಾ? ಎಷ್ಟನೇ ಸುನಾಲಿ ಅವರಿಗೆ? ಸುನಾಲಿ ಅವರು, ನೀವು ಚೆನ್ನಾಗಿ ಹಾಡ್ತೀರಂತ, ಹೌದಾ? ಚಿರಾಗ್ ಹೇಳ್ದ ನೀವು ಚೆನ್ನಾಗಿ ಹಾಡ್ತೀರಂತೆ. ಒಂದು ಹಾಡನ್ನು ಹಾಡಿ ನೋಡೋಣ. ಯಾವ್ದಾದ್ರು ಸಾಲು ಹಾಡ್ತೀರಾ ಪಾಠದ್ದು? ಸುನಾಲಿ, ಹಲೋ, ಹಾಡ್ತೀರಾ ಚಿರಾಗಿಗೋಸ್ಕರ? ಹಾಡಿ ಹಾಡಿ. ಓಕೆ, ಥ್ಯಾಂಕ್ ಯು. ಚಿರಾಗ್ ಏನಾದ್ರು ಹೇಳಿಕೊಟ್ಟ? ಚಿರಾಗಿಗೆ ಆಲ್ ದಿ ಬೆಸ್ಟ್ ಹೇಳಿಕೊಟ್ಟ? ಓಕೆ, ಆಲ್ ದಿ ಬೆಸ್ಟ್ ಹೇಳಿ ಚಿರಾಗಿಗೆ. ಹಲೋ, ಮಾತಾಡಿ. ಹಲೋ ಹಲೋ. ಥ್ಯಾಂಕ್ ಯು. ಓಕೆ, ಚಿರಾಗ್ ಅವರೇ, ನಾವು ಮಾತಾಡ್ತಾ ಇತ್ತು ಆಗ ನೀವು ಬೇರೆ ಏನಾದರೂ ಈ ಆಟ ಎಲ್ಲ ಯಾವ್ದು ಆಟ ಆಡ್ತೀರಿ? ಇವರು ಓಟ ಮಾತ್ರ ಮಾಡೋದು, ಚಾಂಪಿಯನ್ ಇವರು. ಎಲ್ಲ ಕಡೆ ಹೋದಾಗೆಲ್ಲ ಪ್ರೈಸ್ ತಗೊಂಡ್ಬರ್ತಾರೆ. ನೀವು ಕೂಡ ತುಂಬ ಕಡೆಗೆ ಪ್ರೈಸನ್ನು ತಗೊಂಡ್ಬಂದಿದ್ದೀರಿ. ಈಗ ನೀವು ಬೇರೆ ಇದ್ದಾಗ ಬೇರೆ ಆಟ ಏನು ಆಡ್ತೀರಿ? ಆಟ ಕ್ಯಾರಮ್, ಚೆಸ್, ಶಟಲ್ ಕಾಕ್, ಕ್ರಿಕೆಟ್. ಮಲ್ಪೆ ಬೀಚಿಗೆ ಹೋಗಿದ್ದೀರಾ? ಆಗಾಗ ಹೋಗ್ತಾ ಇರ್ತೀರಾ? ತುಂಬ ಜನ ಬರ್ತಾರಲ್ಲ ಬೀಚಲ್ಲಿ? ಹೌದು. ಒಂದು ಬೀಚಿಗೆ ಹೋಗೋದು ಒಂದು ಕರೆ ಗಮನಿಸೋಣ. ಹಲೋ. ಹಲೋ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದು ಅಂತ ಸರ್, ಬೆಂಗಳೂರಿಂದ ಸರ್. ನಾವು ಮಾತಾಡ್ತಾರೆ. ಎಲ್ಲಿಂದ? ಬೆಂಗಳೂರಿಂದ ಸರ್. ಬೆಂಗಳೂರು ದೂರದ ಕರೆ, ರಾಜಧಾನಿಯಿಂದ. ನಿಮ್ಮ ಹೆಸರು ಹೇಳಿ? ಸಿದ್ದು. ಸಿದ್ದು ಸರ್. ಹೇಳಿ ಸಿದ್ದು ಅವರೇ. ಸರ್, ಸಮೀಕ್ಷೆ ಅವರಿಗೆ ಮಾತಾಡ್ಬೇಕಿತ್ತು ಸರ್. ಮಾತಾಡಿ. ಸಮೀಕ್ಷೆ ನಮ್ಮ ಜೊತೆ ಇದ್ದಾರೆ. ಹಲೋ. ಹಲೋ. ಹಾಯ್ ಸಮಿ. ಹಾಯ್. ಹಲೋ. ಹಲೋ. ಗಟ್ಟಿ ಮಾತಾಡ್ಬೇಕು. ಸಿದ್ದು ಅವರು ವಿಶ್ ಮಾಡಿ ಏನಾದ್ರು ಹೇಳಿದ್ರೆ ಹೇಳಿ, ಅವ್ರಿಗೆ ಕೇಳ್ತಾರೆ. ಸ್ವಲ್ಪ ಅವ್ರು ನಿಧಾನ ಮಾತಾಡ್ತಾ ಇದ್ದಾರೆ ಅಷ್ಟೇ. ಅದೇ ಅದು ಸರಿ ಕೇಳ್ತಿಲ್ಲ ಅವ್ರ ವಾಯ್ಸು. ಹೌದು, ಅವ್ರು ಸ್ವಲ್ಪ ನಿಧಾನ ಮಾತಾಡ. ನನ್ನ ಮಾತು. ಹಲೋ ಸಮೀಕ್ಷಾ. ಹಲೋ ಸಮೀಕ್ಷಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೋರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ. ಆಲ್ ದಿ ಬೆಸ್ಟ್. ಹಾಗೆ ಕಂಟಿನ್ಯೂ ಮಾಡ. ತುಂಬಾ ಸಪೋರ್ಟ್ ಇದೆ. ನಾನು ಏನಾದ್ರು ನಿಮ್ಗೆ ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ. ಓಕೆ, ಆ ತರ ಏನಾದ್ರು ಸಪೋರ್ಟ್ ಬೇಕಿದ್ರೆ ನಂಗೆ ಹೇಳು. ಓಕೆ, ಸಿದ್ದು ಅವರೇ, ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ತುಂಬಾ ಖುಷಿ ಆಯ್ತು. ನಿಮ್ಮ ಅಭಿಮಾನ, ಪ್ರೀತಿ ನಮ್ಮ ಸಮೀಕ್ಷೆ ಮೇಲೆ ಸದಾ ಇರಲಿ.
ಓಕೆ ಸರ್, ಓಕೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಏನು ಸಿದ್ದು ಅಂತ ನಿಮ್ಮ ಸಂಬಂಧಿಕರ? ಅಮ್ಮನ ಫ್ರೆಂಡ್. ಓಕೆ, ನೋಡಿ ನಾವು ಬಹಳ ಖುಷಿ ಆಯಿತು. ದೂರದ ಬೆಂಗಳೂರಿನಿಂದ ಕರೆ ಮಾಡಿ ಸಮೀಕ್ಷೆ ಅವರಿಗೆ ಆಶೀರ್ವಚನ ಮಾಡಿ. ಯಾಕಂದ್ರೆ ಭಾಳ ಮುಖ್ಯವಾಗಿ ಹಿರಿಯರು ಅವರು ಹೇಳ್ತಾರೆ, ನಿಮ್ಗೇನಾದರೂ ಸಹಾಯ ಬೇಕಂದರೆ ಯಾವತ್ತೂ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮತ್ತೊಂದು ಕರೆ ಗಮನಿಸೋಣ. ಹಲೋ ಹಲೋ, ಹೆಸರು ಹೇಳಿ ಸರ್ ನಿಮ್ಮದು? ರಘು. ಹಾ, ರಘು ಪೂಜಾರಿ. ಎಲ್ಲಿಂದ ಮಾತಾಡೋದು? ರಘು ಪೂಜಾರಿ, ಸಾಲಿಗ್ರಾಮ. ಹಾ, ಸಾಲಿಗ್ರಾಮದಿಂದ. ಹೇಳಿ ರಘು ಅವರೇ, ಏನ್ ಹೇಳ್ಬೇಕು? ಯಾರ ಹತ್ರ ಮಾತಾಡ್ಬೇಕು? ಸಮೀಕ್ಷನ್ ಹತ್ರ. ಹಾ, ಸಮೀಕ್ಷೆ ಗಟ್ಟಿ ಹಲೋ ಹೇಳಿ. ಹಲೋ 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 ಸಮೀಕ್ಷಾ, ಹಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಲೋ, ಹಾ, ಅವರ ಕೇಳಿಸ್ತಾ? ಹಾ ನಿಮ್ ಫ್ಯೂಚರ್ ದೇವ್ರು ಒಳ್ಳೇದ್ ಮಾಡ್ಲಿ. ಹಾ, ಹಲೋ, ಹಲೋ. ಅವ್ರು ಕೇಳ್ತಾ ಇದ್ದಾರೆ, ನೀವು ಹೇಳ್ತಾ ಹೋಗಿ. ಅಲ್ಲ, ಫ್ಯೂಚರ್ ಅಲ್ಲಿ ದೇವ್ರು ಅವಳಿಗೆ ಒಳ್ಳೇದ್ ಮಾಡ್ಲಿ ಅಂದೆ. ಖಂಡಿತವಾಗಿ ರಘು ಅವರೇ, ತುಂಬಾ ಖುಷಿ ಆಯ್ತು. ಖಂಡಿತವಾಗಿ ಅವರ ಫ್ಯೂಚರು ಬಹಳ ಚೆನ್ನಾಗಿರುತ್ತೆ. ನಿಮ್ಮಂಥವರ ಸಹಕಾರ, ನಿಮ್ಮಂಥವರ ಒಂದು ಹಾರೈಕೆಯ ಮಾತುಗಳು ಇಂಥ ಮಕ್ಕಳ ಮೇಲೆ ಸದಾ ಇದ್ರೆ ಅವರು ಚಿರಾಗರಾಗಿರ್ತಾರೆ ಯಾವಾಗಲೂ ಕೂಡ. ಧನ್ಯವಾದಗಳು. ಓಕೆ, ಧನ್ಯವಾದಗಳು ರಘು ಅವರೇ. ಚಿರಾಗ್ ಅವರೇ, ಮಲ್ಪೆ ಬೀಚಿಗೆಲ್ಲ ಹೋಗ್ತಾ ಇದ್ದೀರಾ? ಮೀನು ಹಿಡಿಲಿಕ್ಕೆ ಮೊನ್ನೆ ನೋಡ್ತಾ ಇದ್ದೆ, ಮೀನು ಬಲೆ ಹಿಡ್ಕೊಂಡು ಹೋಗಿದ್ದೀರಿ? ಮೀನು ಹಿಡಿಲಿಕ್ಕೆ ನೀವು? ಹಾ, ಬೀಚಿಗೆ ಹೋಗುದಲ್ಲ ನಾವು ಮೀನು ಹಿಡ್ಲಿಕ್ಕೆ. ಮತ್ತೆ ಎಲ್ಲಿ ಹೋಗುದು? ಹೊಳೆಗೆ ಹೋಗ್ತೀರಾ? ನೋಡು, ಹೊಳೆಗೆ ಹೋಗು ಮೊದಲು ಒಂದು ಕಾಲ್ ಉಂಟು. ಹಲೋ, ನಮಸ್ಕಾರ. ನಮಸ್ಕಾರ. ಏನ್ ಹೆಸರು? ಪೃಥ್ವಿ. ಹಾ, ಎಲ್ಲಿಂದ ಮಾತಾಡುದು? ಎಲ್ಲಿಂದ ಯಾವ ಶಾಲೆ? ಕಾರ್ಕಳ ಹೊಸ ಹಿರಿಯ ಪ್ರಾಥಮಿಕ ಶಾಲಾ. ನಿಮ್ಮ ದೋಸ್ತಿ ಇದ್ದಾರೆ ಸಮೀಕ್ಷಾ, ಮಾತಾಡಿ. ಹಲೋ ಏನ್ ಹೇಳ್ತೀರಿ ಪೃಥ್ವಿ ಅವರಿಗೆ? ಇಲ್ಲಿ ನಮ್ಮ ಜೊತೆ ಇದ್ದಾರೆ, ಸ್ವಲ್ಪ ನಿಧಾನ ಮಾತಾಡ್ತಾರೆ. ಓಕೆ, ವಿಶ್ ಮಾಡ್ಲಿಕ್ಕೆ ಉಂಟು ಥ್ಯಾಂಕ್ ಯು. ಪೃಥ್ವಿ. ಓಕೆ, ಋತ್ವಿ, ನೀನು ಎಷ್ಟನೇ ಕ್ಲಾಸ್ ಹೇಳಿದಿ? 4ನೇ ತರಗತಿ. ಯಾವ ಶಾಲೆ ಹೇಳಿದಿ? ಹಾ, ನಿನಗೆ ಹಾಡು ಹೇಳಲಿಕ್ಕೆ ಬರ್ತದ? ಋತ್ವಿ? ಹಾಡು ಹೇಳ್ಬೋದಾ? ಹಾ, ಒಂದು ಹಾಡು, ಒಂದು ಸಣ್ಣ ಹಾಡು. ಹಾ, ಬೇಗ, ಸಮೀಕ್ಷೆಗೋಸ್ಕರ ಯಾವ್ದಾದ್ರು. ಹಲೋ, ನೀನು ಹಾಡು ಹೇಳ್ತೀಯಲ್ಲ, ಹಾಡು ಹೇಳ್ತೀಯಾ? ಧನ್ಯವಾದಗಳು. ಸಂಪಿಗೆ ಮರದ ಹಸಿರಲೆ ನಡುವೆ ಕೋಗಿಲೆ ಸಂಪಿಗೆ ಮರದ ಹಸಿರಲೆ ನಡುವೆ ಕೋಗಿಲೆ ಹಾಡಿ ಚಿಕ್ಕವ್ವ ಎನ್ನುತ್ತ ಕಣ್ಣಲೆ ಗೆಳೆಯರ ಕರೆಯಿತು ಓಕೆ, ತುಂಬಾ ಧನ್ಯವಾದಗಳು ಋತ್ವಿ. ತುಂಬಾ ಚೆನ್ನಾಗಿ ನೀನೇ ಒಂಥರ ಕೋಗಿಲೆ ಇದ್ದಂಗೆ. ಸಂಪಿಗೆ ಮರದಲ್ಲ, ಎಲ್ಲಿ ಕಾರ್ಕಳದ ಬದಿಯಲ್ಲಿ ಒಂದು ಕೋಗಿಲೆ ಹಾಡ್ತಾ ಇದ್ದಂಗೆ ಅನಿಸ್ತು ನಂಗೆ. ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ. ನಮ್ಮ ಚಿಲ್ಡ್ರನ್ಸ್ ಡೇ ಬಂತಲ್ಲ, ನಿಮ್ಗೂ ಕೂಡ ಶುಭಾಶಯ ಕೊಡ್ತಾ ಇದ್ದೀನಿ. ನಾಡ್ದು ನವೆಂಬರ್ 14 ಮಕ್ಕಳ ದಿನಾಚರಣೆ ಅಲ್ವಾ? ಬಹಳ ಖುಷಿ ಅಲ್ಲ? ನಿಮ್ಮ ಸ್ಕೂಲಲ್ಲಿ ಏನೆಲ್ಲ ಮಾಡ್ತಾರಪ್ಪ ನವೆಂಬರ್ 14ಕ್ಕೆ? ಗೇಮ್ಸ್ ಮಾಡ್ತಾರೆ. ಯಾರು ಮಕ್ಕಳ? ಅಲ್ಲ, ಟೀಚರ್ ಎಲ್ಲ ಗೇಮ್ಸ್ ಮಾಡ್ತಾರೆ. ನೀವು ಟೀಚರ್ ಗೇಮ್ಸ್ ಮಾಡ್ತೀರಾ ಯಾವತ್ತಾರು? ಯಾವಾಗ? ಟೀಚರ್ಸ್ ಡೇ. ನೋಡಿ, ಟೀಚರ್ ದಿವಸ ಯಾವಾಗ? ಸೆಪ್ಟೆಂಬರ್ 5ನೇ ತಾರೀಕು. ಆಗ ನೀವು ಟೀಚರ್ಗೆ ನೀವು ಗೇಮ್ ಮಾಡೋದು. ನಾಡ್ದು ನವೆಂಬರ್ 14ಕ್ಕೆ ಟೀಚರ್ ನಿಮ್ಗೆ ಗೇಮ್ ಮಾಡೋದು. ಮತ್ತೊಂದು ಕರೆ ಬಂತು ಮಾರ್ರೆ, ನೋಡ. ಹಲೋ, ಸಮೀಕ್ಷಾ. ಏನ್ ಹೆಸರು ಸರ್ ನಿಮ್ದು? ಹೌದು.
ಹೆಸರೇನು? ನನ್ನ ಹೆಸರು ಶೇಖರ್ ಪೂಜಾರಿ, ಕಾರ್ಕಳ. ಶೇಖರ್. ಕಾರ್ಕಳ. ಓಕೆ ಶೇಖರ್ ಪೂಜಾರಿ ಅವರೇ ಮಾತಾಡಿ. ಸಮೀಕ್ಷಾ ಪಕ್ಕದಲ್ಲಿದ್ದಾರೆ. ಸಮೀಕ್ಷಾ ಹಾ ತುಂಬಾ ತುಂಬಾ ಖುಷಿಯಾಗಿದೆ ನಿങ്ങളെ. ನನ್ನ ಕಾರ್ಕಳ ಹಾ ನೀನಿಟ್ಟಂತ ಹೆಜ್ಜೆ ಹೆಚ್ಚಾಗ್ಲಿ. ಓಕೆ, ಖಂಡಿತವಾಗಿ ಶೇಖರ್ ಅವರೇ ನಿಮ್ಮ ಹಾರೈಕೆ ಮಾತುಗಳು ಸದಾ ದೇವರು ಸದಾ ನಿಮಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಡ್ಲಿ. ಖಂಡಿತ ಖಂಡಿತ ಖಂಡಿತವಾಗಿ ನಿಮ್ಮ ಹಾರೈಕೆ ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಬೇಕು. ಆರೋಗ್ಯ, ನೆಮ್ಮದಿ, ಸಾಧನೆ ಮಾಡಬೇಕಾದ್ರೆ ಹಿರಿಯರ ಹಾರೈಕೆ ಇದ್ದಾಗ ಮಾತ್ರ ಯಾವುದೇ ಮಗು ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ಇವತ್ತು 2 ಮಕ್ಕಳು ಕೂಡ ಹಾಗೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಾಡ್ದು ನವೆಂಬರ್ 14ನೇ ತಾರೀಕಿಗೆ ನಿಮಗೆಲ್ಲ ಗೇಮ್ ಮಾಡ್ತಾರೆ, ಎಲ್ಲದರಲ್ಲಿ ಭಾಗವಹಿಸ್ತೀರಾ? ಆಲ್ ದಿ ಬೆಸ್ಟ್. ಪ್ರೈಸ್ ಬಂದ್ಮೇಲೆ ನಾನು ಪಾರ್ಟಿ ಕೊಡಬೇಕು. ಓಕೆ, ನಿಮ್ಮ ಸ್ಕೂಲಲ್ಲಿ ಏನು ಮಾಡ್ತಾರೆ ನಾಡ್ದು ನವೆಂಬರ್ 14ಕ್ಕೆ? ಏನಾದ್ರು ಪ್ಲಾನ್ ಮಾಡಿದ್ದಾರಾ? ಗೇಮ್ಸ್ ಮಾಡ್ತಾರೆ. ಏನು ಗೇಮ್ಸು ಗೊತ್ತಿಲ್ಲ, ಏನು ಗೇಮ್ಸ್ ಅಂತ ಗೊತ್ತಿಲ್ಲ. ಗೇಮ್ಸ್ ಮಾಡ್ತಾರೆ, ಎಲ್ಲ ಮಕ್ಕಳನ್ನ ಸೇರಿಸ್ಕೊಂಡು ಗೇಮ್ಸ್ ಮಾಡ್ತಾರೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಾನು ಪ್ರಿಯಾ. ಏನು ಹೆಸರು? ಪ್ರಿಯಾ. ಪ್ರಿಯಾ. ಪ್ರಿಯಾ ಅವರೇ, ಎಷ್ಟನೇ ಕ್ಲಾಸ್ ಪ್ರಿಯಾ? 9th. ಯಾವ ಸ್ಕೂಲು? ವಿವೇಕ. ಓಕೆ, ನಮ್ಮ ಜೊತೆ ಸಮೀಕ್ಷೆ ಇದ್ದಾಳೆ, ಕಾಲ್ ಮಾಡಿ. ಮಾತಾಡಿ. ಹಲೋ 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 ನಿಮ್ಗೆ ಫೋನ್ ಕೇಳಿ ಯಾರು ಎಂತ? ಎಂತ? ಹಲೋ ಹೇಳಿ. ಹಲೋ, ಕೇಳಿ, ನೀವು ಪ್ರಶ್ನೆ ಕೇಳಿ. ನಿಮ್ಗೆ ಫೋನ್ ಕೇಳಿ ಯಾರು? ಅಮ್ಮ. ಹಲೋ. ಕೇಳ್ತಾ ಉಂಟು. ಹಲೋ. ಅಮ್ಮ ಮತ್ತೆ ಊರಿನವರು. ಅಮ್ಮ ಮತ್ತೆ ಊರಿನವರೆಲ್ಲ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಿದ್ದು ಸೇರಿಸಿದಂತೆ ಸಮೀಕ್ಷನ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಪ್ರಿಯಾ ಅವರೇ, ತುಂಬಾ ಪ್ರಿಯವಾಯಿತು ನಿಮ್ಮ ಮಾತು. ನಿಮ್ಮ ಆಲ್ ದಿ ಬೆಸ್ಟ್, ಚೆನ್ನಾಗಿರ್ಲಿ, ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೀವು ಹೇಳಿದ್ರಿ. ಒಳ್ಳೇದಾಗ್ಲಿ ಅಮ್ಮ, ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ನೀವು ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ, ಮಕ್ಕಳ ದಿನಾಚರಣೆ ಕಾರ್ಯಕ್ರಮ, ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ವಿ ಚಿರಾಗ್ ಅವರೇ. ತುಂಬ ಖುಷಿ ಆಯಿತು. ನೀವು ಬೇರೆ ಬೇರೆ ಛದ್ಮವೇಶದಲ್ಲಿ ಭಾಗವಹಿಸ್ತೀರಿ, ಆಮೇಲೆ ಡ್ರಮ್ಸ್ ಬಾರಿಸ್ತೀರಿ. ಸುಮ್ಮನೆಲ್ಲ ಬಾರಿಸ್ಲಿಕ್ಕೆ ಹೋಗಬೇಡಿ, ಕಡೆಗೆಲ್ಲ ಜನ ಬಾರಿಸ್ಲಿಕ್ಕಿದ್ದಾರೆ. ಮತ್ತು ಫ್ರೀ ಇದ್ದಾಗ ನೀವೆಲ್ಲ ಬಲೆ ಹಿಡ್ಕೊಂಡು ಹೊಳೆಗೆಲ್ಲ ಹೋಗ್ತೀರಲ್ಲ, ಹೋಗುವ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಆಯ್ತಾ? ನೀವು ಒಬ್ಬರೇ ಹೋಗೋದು, ಜನ ಅಪ್ಪ ಅದರ ಒಳ್ಳೆಯದು. ಯಾಕಂದ್ರೆ ನಾವು ಗಾಳಕ್ಕೆ ಹೋಗುವಾಗ, ನೀರಿಡ್ಲಿಕ್ಕೆ ಹೋಗುವಾಗ ನೀವು ಒಬ್ಬೊಬ್ಬರೇ ಹೋಗ್ಬಾರ್ದು, ಮಕ್ಕಳೇ ಕೇರ್ಫುಲ್ ಆಗಿರಬೇಕು ಅಲ್ವಾ? ಎಲ್ಲ ಒಂದು ಕರೆ ಇದೆ, ಮತ್ತೊಂದು ಕರೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸಿಂಚನ. ಸಿಂಚನ. ಎಷ್ಟನೇ ಕ್ಲಾಸು ಸಿಂಚನ ಅವರು? ನನಗೆ ಫಸ್ಟ್ PUC. ಯಾವ ಸ್ಕೂಲು? ನಾನು ಮಣೂರು ಪಡುಕೆರೆ. ಮಣೂರು ಪಡುಕೆರೆ. ಯಾರ ಹತ್ರ ಮಾತಾಡಬೇಕು? ಸಮೀಕ್ಷೆ ಹತ್ರ ಮಾತಾಡಿ. ಹಲೋ ಹಲೋ ಹೇಳಿ. ಹಲೋ ಹಲೋ ನಿಮಗೆ ಸಪೋರ್ಟ್ ಮಾಡಿ ನಿಮಗೆ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಿದ್ದು ಯಾರು ಅಂತ ತುಂಬ ಸಲ ಅದನ್ನೇ ಕೇಳಿದ್ದಾರೆ, ಮತ್ತೆ ಪುನಃ ಹೇಳ್ಬೇಕಂತ. ಮನೆಯವರ, ಊರಿನವರ, ಮತ್ತೆ ಸಾಗರ್, ರೋಷನ್, ಗೌತಮಿ ಅಕ್ಕ, ಸೌಜನ್ಯ ಅಕ್ಕ. ಕೇಳ್ತಾ ಕೇಳ್ತಾ ಇದರಿಂದ ಏನ್ ಹೇಳಿ? ಇದರಿಂದ ಇಷ್ಟಪಡ್ತೀನಿ. ಕ್ಲಿಯರ್ ಆಗಿಲ್ಲ ಪ್ರಶ್ನೆ. ಹಲೋ, ಹೇಳಿ ಎಂತ ಪ್ರಶ್ನೆ ಕೇಳಿದ್ ನೀವು? ನೀವು ಇದರಿಂದ ಯಾರಿಗೆ ಪ್ರೇರಣೆಯಾ? ನೀವು ಅದನ್ನ ಹಿಂಗೆ ಕೇಳೋಣ. ಧನ್ಯವಾದಗಳು ಸಿಂಚನ ಮಣೂರು ಪಡುಕರೆ ಅವರಿಗೆ, ಧನ್ಯವಾದಗಳು. ಈಗ ಒಂದು ಸ್ಪೋರ್ಟ್ಸ್ ಸೇರುವ ಮಕ್ಕಳಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ? ನಾವು ಅದನ್ನ ಕರೆಕ್ಟ್ ಮಾಡಿಕೊಳ್ಳಿಕ್ಕೋ, ಉದಾಸೀನ ಮಾಡೋಕ್ಕಾಗ, ಉದಾಸೀನ ಮಾಡ್ರೆ ಎಂತರೂ ಮಾಡೋಕ್ಕಾಗ್ತಿಲ್ಲ. ಕರೆಕ್ಟ್ ಗಮನ ಇಟ್ಕೊಳ್ಳಿಕ್ಕೆ ಅದ್ರ ಮೇಲೆ. ಖಂಡಿತವಾಗಿ ಅವ್ರು ಹೇಳಿದಾಗೆ, ಸಮೀಕ್ಷೆ ಹೇಳಿದಾಗೆ, ಒಬ್ಬ ಯಾರಿಗಾದ್ರೂ ಕ್ರೀಡಾಳಾಗಬೇಕಂತ ಆಸಕ್ತಿ ಇದ್ರೆ ಬಹಳ ಆಸಕ್ತಿಯಿಂದ, ಸೋಮಾರಿಯಾಗದೆ ನಿತ್ಯವೂ ಅಭ್ಯಾಸ ಮಾಡ್ತಾ ಕಲಿಬೇಕಂತ ಹೇಳ್ತಾರೆ. ಓಕೆ, ನಿಮ್ದು ಕೊನೆಯದಾಗಿ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ದು ಈಗ ನೀವು ಈ ಪ್ಲೇಸಿಗೆ ಬಂದಿರಲ್ಲ, ಈ ಒಂದು ಅಚೀವ್ಮೆಂಟ್ ಮಾಡ್ತಿರಲ್ಲ, ಯಾರನ್ನ ಸ್ಮರಿಸಿಕೊಳ್ತೀರಿ?
ಟೀಚರ್. ಓಕೆ, ಟೀಚರ್ ಸ್ಮರಿಸ್ಕೊಳ್ತೀರಿ? ಅಪ್ಪ ಅಮ್ಮ ಮನೆಯವರು? ಮನೆಯವರು. ಓಕೆ, ತುಂಬಾ ಖುಷಿ ಆಯಿತು. ಇವತ್ತು ನಮ್ಮ ಜೊತೆ ಇಬ್ರು, ಮೊದಲ ಹಂತದಲ್ಲಿ ಇಬ್ರು, ಸಮೀಕ್ಷಾ ಮತ್ತು ಚಿರಾಗ್ ಅವರು. ನಮ್ಮ ಒಂದು ಕರೆ ಇದೆಯಾ ನೋಡೋಣ. ಹಲೋ ಹಲೋ, ಹಾ ನಮಸ್ತೆ. ನಮಸ್ಕಾರ, ನಿಮ್ಮ ಹೆಸರು? ಪ್ರಭಾವತಿ. ಹಾ ಹೇಳಿ ಪ್ರಭಾವತಿಯರೇ. ಹಲೋ, ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕು. ಓಕೆ ಓಕೆ ಸರಿ, ಈಗ ಮೊದಲ ಹಂತ ಮುಗಿಸ್ಕೊಳ್ಳೋಣ. ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಸಮೀಕ್ಷಾ ಮತ್ತು ಚಿರಾಗ್ ಅವರಿಗೆ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಹೇಳಿಸ್ತಾ ಈಗ ಒಂದು ಚಿಕ್ಕ ವಿರಾಮದ ಬಳಿಕ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ. ಥ್ಯಾಂಕ್ ಯು. ಹೋಗ್ಬೇಡಿ. ಓಕೆ. ವಿರಾಮದ ಬಳಿಕ ಮತ್ತೆ ಶಿಕ್ಷಣ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇವೆ. ಆಗ್ತಾನೆ ಹೇಳಿದಾಗ 2 ದೇವರು ಬಂದು ಹೋದ್ರು, ಇನ್ನೆರಡು ದೇವರು ಬಂದು ಕೂತ್ಕೊಂಡಿದ್ದಾರೆ. ವಿಶೇಷವಾಗಿ ರಿಷಿಕಾ ದೇವಾಡಿಗ ಮತ್ತು ರಮ್ಯಾ ಮಣೂರು ಪಡುಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ, ಯಾವ ರೀತಿ ಅವರು ಸಾಧನೆ ಮಾಡಿದ್ದಾರೆ, ಅವ್ರ ಹವ್ಯಾಸ ಯಾವುದು ಅಂತ ತಿಳ್ಕೊಳ್ಳೋಣ. ರಿಷಿಕಾ, ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ರಿಷಿಕಾ ಅವರಿಗೆ ಯಾವ ಸ್ಕೂಲು, ಎಷ್ಟನೇ ಕ್ಲಾಸ್ ನೀವು? ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ಅಂಗಡಿ, 10ನೇ ತರಗತಿ. ಓಹೋ, 10ನೇ ತರಗತಿ ನೀವು. ಹಾಗಾದರೆ ಈ ಬಾರಿ SLC ಎಕ್ಸಾಮ್ ನಿಮಗಿದೆ ಅಲ್ವಾ? ಆಮೇಲೆ ನೋಡೋಣ ನಮ್ಮ ರಮ್ಯಾ ಅವರು. ಯಾವ ಸ್ಕೂಲಮ್ಮ ರಮ್ಯಾ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣೂರು ಪಡುಕೆರೆಯಲ್ಲೇ ಓದುತ್ತಿದ್ದೇನೆ. 6ನೇ ತರಗತಿ. 6ನೇ ತರಗತಿ. ಓಕೆ, ಒಬ್ಬರು SLC ಅವರು, ಒಬ್ಬರು 6ನೇ ತರಗತಿ. ರಿಷಿಕಾ ದೇವಾಡಿಗರ ಬಗ್ಗೆ ತುಂಬ ಮಾತಾಡ್ಬೋದು, ಯಾಕೆಂದರೆ ಅವರ ಪರಿಚಯ ನಾನು ನೋಡ್ತಾ ಹೋದಾಗ ಅನಿಸ್ತು ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ನನಗೂ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದು ಭಾಗ್ಯ ಅಂದ್ಕೊಳ್ತಾ, ಹೇಗೆ ಇಷ್ಟು ದೊಡ್ಡ ಅಚೀವ್ಮೆಂಟು, ಬೇರೆ ಬೇರೆ ಹಾಡನ್ನು ಬರೆದಿದ್ದೀರಿ, ಚಂದ ಮಾಡಿ ಭಾಷಣ ಮಾಡ್ತೀರಿ, ಹೇಗೆ ಸಾಧ್ಯ ಆಯ್ತು ನಿಮ್ಗೆ ಅದೆಲ್ಲ? ಎಲ್ಲಿಂದ ಶುರು ಆಯ್ತು ಅದು? ಫಸ್ಟಿಂದ ಶುರು ಆಗಿದ್ದ ಫಸ್ಟ್ ಸ್ಟ್ಯಾಂಡರ್ಡ್ ಇರ್ತಾ, ಅದಾದ್ಮೇಲೆ ಲಾಕ್ಡೌನ್ ಟೈಮಲ್ಲಿ ತುಂಬಾ ಆನ್ಲೈನ್ ಕಾಂಪಿಟೇಷನ್ಸ್ ಬರ್ತಿತ್ತು. ಅವಾಗಿಂದ ಶುರು ಆಗಿದ್ದು ಲೈಕ್ ಈಗ ಆಫ್ಲೈನ್ ಕಾಂಪಿಟೇಷನ್ಸು, ಶಾಂತನ ಟೆಸ್ಟ್ ಕಾಂಪಿಟೇಷನ್ಸ್ ಆಗಿರಲಿ, ಸ್ಕೂಲಲ್ಲಿ ಮಾಡೋ ಕಾಂಪಿಟೇಷನ್ಸು ಅಥವಾ ಸ್ಕೂಲಿಂದ ಬೇರೆ ಕಡೆ ಕಳಿಸೋ ಕಾಂಪಿಟೇಷನ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಈ ಹಂತಕ್ಕೆ ಬಂದಿದ್ದೀರಿ. ಈ ಹಂತಕ್ಕೆ ಬಂದಾಗ ಇವತ್ತು ಯಾರು ನೆನಪಾಗುತ್ತೆ? ಹೇಗೆ ಸಪೋರ್ಟ್ ಇದೆ ಅಪ್ಪ ಅಮ್ಮ? ಯಾರು ಅಪ್ಪ ಅಮ್ಮ? ಏನು ಹೆಸರು, ಏನು ಕೆಲಸ ಮಾಡ್ತಾರೆ ಅವರು? ಅಪ್ಪ ರಾಮದೇವಡಿಗ ಅಂತ ಸ್ಕೂಲಲ್ಲಿ ಪ್ರಿನ್ಸಿಪಾಲ್. ಓಹೋ, ಹಾಗಾದ್ರೆ ಅದೇ ಸ್ಕೂಲಿಗೆ ನೀವು ಹೋಗೋದು? ಅಮ್ಮ ಅದೇ ಸ್ಕೂಲಲ್ಲಿ ಟೀಚರ್. ಹೆದರಿಕೆ ಆಗುತ್ತಾ ಈಗ ಮನೆಯಲ್ಲಿ ಇಬ್ಬರು ಟೀಚರು, ಮನೆಯಲ್ಲಿ ಟೀಚರು, ಶಾಲೆಯಲ್ಲಿ ಅವರೇ ಇದ್ದಾಗ? ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ರಮ್ಯಾ ಅವರೇ, ಏನು ನಿಮ್ಮ ಹವ್ಯಾಸ? ನಂದು ಯೋಗ ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಂಗಿಂಗ್, ಛದ್ಮವೇಷ ಅದೆಲ್ಲ ಮಾಡ್ತೀನಿ. ಓ, ನೀವು ಯೋಗ, ಛದ್ಮವೇಷ, ಸಿಂಗಿಂಗು ಎಲ್ಲ ಮಾಡ್ತೀರಿ? ಓಕೆ. ನಾನು ನಿಮ್ಮ ತುಂಬ ಕಡೆ ಯೋಗದ ಬಗ್ಗೆ ತುಂಬ ಕಡೆ ನೋಡಿದ್ದೇನೆ. ಯೋಗದ ಬಗ್ಗೆ ಆಸಕ್ತಿ ಬರಲಿಕ್ಕೆ ಏನು ಕಾರಣ? ನಾನು ನನ್ನ 8 ವರ್ಷದಲ್ಲಿ ಯೋಗ ಕಲಿತಿದ್ದೆ. ನನ್ನ ಅಪ್ಪ ಮೊದಲು ನನ್ನ ವಯಸ್ಸಿನಲ್ಲೇ ಯೋಗ ಕಲಿತಿದ್ರಂತೆ, ಅದ್ರ ಕಲೆ ನನಗೂ ಬಂತು. ಅದರಿಂದ ನಾನು ತುಂಬ ಚೆನ್ನಾಗಿ ಬೆಂಡಿಂಗ್ ಮಾಡೋದ್ ಕಾರಣಕ್ಕೆ ನನ್ನ ಅಮ್ಮ ಅದನ್ನ ಫೋಟೋ ಹೊಡೆದು ಅತ್ತೆಗೆ ಕಳಿಸ್ರು. ಅತ್ತೆ ನನ್ನ ಮೊದಲ ಗುರುವಾದ ಮಧುಸೂದನ್ ಪೈಗಳಿದ್ರು ಬ್ರಹ್ಮವರದಲ್ಲ. ಅವರು ಮನೆಗೆ ಲಾಕ್ಡೌನ್ ಟೈಮಿಗೆ ಮನೆಯಲ್ಲೆಲ್ಲ ಬಂದು ಯೋಗ ಎಲ್ಲ ಕಲಿಸ್ರು. ಅಷ್ಟೊತ್ತಿ ಅವ್ರು ಹೇಳ್ರು, ಇದು ಯೋಗ ಕಲೆ ಅಂತ, ತುಂಬ ಅಚೀವ್ಮೆಂಟ್ ಇತ್ತು ಇದರಿಂದ, ನೀವು ಯೋಗನೆಲ್ಲ ಬಿಡಬೇಡಿ ಅಂತ ಹೇಳ್ರ. ಅದ್ರ ಮೇಲೆ ಅಂದರೆ ಲಾಕ್ಡೌನ್ ಟೈಮಿಗೆಲ್ಲ ಅವರು ಶಿಬಿರ ಮಾಡ್ತಾಯಿದ್ರು ಯೋಗದ್ದು. ಅವಾಗ ನನ್ನನ್ನೆಲ್ಲ ಕರ್ಕೊಂಡು ಹೋಗಿ ಈ ಥರ ರಮ್ಯನ್ ಥರ ಮಾಡಬೇಕು, ಬೆಂಡಿಂಗ್ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಿದ್ರು. ಅದರಿಂದ ನಾನು ಇನ್ನೂ ತುಂಬ ಚೆನ್ನಾಗಿ ಮಾಡಿದರೆ ಎಷ್ಟು ಇದು ಸಿಗ್ಬೋದು ಅಂದ್ಕೊಂಡು ಮಾಡ್ತಾಯಿದ್ದೆ. ಆಮೇಲೆ
ನಮ್ಮ ಶಾಲೆಯಲ್ಲಿ ನಾಗತ್ತ ಮ್ಯಾಮ್ ಅಂತ ಇದ್ದರು. ಅವರ ಪ್ರೋಗ್ರಾಮ್ಸಿಗೆಲ್ಲ ಕರಿತಿದ್ರು. ಬ್ಯಾಂಗ್ಳೂರು, ಬಾಗಲಕೋಟೆ ಅದರೆಲ್ಲ ಯೋಗ ಮಾಡಿ ಸನ್ಮಾನ ಎಲ್ಲ ಆಯಿತು. ಓಕೆ, ಖಂಡಿತವಾಗಿ ನೀವು ನೋಡು, ಅವ್ರು ಮಾತಾಡುವಾಗ ಅವಳ ವಿಡಿಯೋ ಎಲ್ಲ ಬರ್ತಾ ಇತ್ತು, ಗಮನಿಸಿದ್ರಿ ಯಾವ ರೀತಿಯಲ್ಲಿ. ಒಂದು ಕರೆ ಬಂದಿದೆ, ನೋಡೋಣ. ಹಲೋ. ಹಲೋ. ಹಾ, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ ಸರ್. ಏನ್ ಹೆಸರು? ಸ್ವರ್ಣ. ಸಾನ್ವಿಯಾ? ಹಾ, ಸಾನ್ವಿ. ಯಾರು ಬೇಕಾಗಿತ್ತು ನಿಮಗೆ? ರಿಷಿಕಾ. ಹಾ, ರಿಷಿಕಾ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಅವರೊಟ್ಟಿಗೆ. ರಿಷಿಕಾ ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ. ಹಲೋ, ಮಾತಾಡಿ ಸಾನ್ವಿ. ನೀವು 10th ಮತ್ತೆ 10th SLC ಓದ್ತಾನೆ, ನೀವು ಸಿಂಗಿಂಗ್ ಹೇಗೆ ನಿಭಾಯಿಸ್ತೀರಾ? ಕರೆಕ್ಟ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಟೇಬಲ್ ಅಂತ ಇದ್ರೆ, ಅದ್ರ ಜೊತೆಗೆ ಎಲ್ಲ ಟೀಚರ್ ಸಪೋರ್ಟು, ಪೇರೆಂಟ್ಸ್ ಸಪೋರ್ಟು ಮತ್ತು ಪ್ರಾಕ್ಟೀಸ್ ಮತ್ತು ಹಾರ್ಡ್ ವರ್ಕ್ ಇದ್ರೆ ಎರಡು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದಾಗುತ್ತೆ. ಸಾನ್ವಿ ಅವರು ಎಷ್ಟನೇ ಕ್ಲಾಸ್ ಸಾನ್ವಿಗೆ? 9th. 10th? 9th. ಯಾವ ಸ್ಕೂಲು? ವಿವೇಕ ಬಾಲಕಿಯರ ಪ್ರೌಢಶಾಲೆ. ಓಹೋ, ವಿವೇಕ ಬಾಲಕಿ ಪ್ರೌಢಶಾಲೆ. ಓಕೆ ಓಕೆ ಸಾನ್ವಿ, ತುಂಬಾ ಥ್ಯಾಂಕ್ಸ್. ನೀ ಚೆನ್ನಾಗಿ ಓದ್ತಾ ಇದೆಯಲ್ಲಮ್ಮ. ಓಕೆ ಓಕೆ ನೀವು ಅವ್ರು ಹೇಳಿದ ಹಾಗೆ ಭಾಳ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, SLC ಬಂದಾಗ ಎಲ್ಲ ಹವ್ಯಾಸ ಬಿಡ್ತಾರೆ. ನಮಗೆ ಓದೋದು ಭಾಳ ಮುಖ್ಯ ಹೇಳಿ ನೀವು ಹೇಳಿದ್ರಿ. ಎಷ್ಟೋ ಮಕ್ಕಳು ಯಾವಾಗ ಋಷಿಕನಾಗಿ ಆಗ್ಬೋದು ಅಂತ ಹೇಳಿದ್ರೆ, ಎಲ್ಲವನ್ನ ಸಮಾನಾಗಿ ಸ್ವೀಕರಿಸಿದಾಗ ಅಂತ ಹೇಳಿದರೆ, ಅದರ ಜೊತೆಯಲ್ಲಿ ಎಜುಕೇಷನು ಮತ್ತು ಇದನ್ನು ಒಟ್ಟಿಗೆ ಸ್ವೀಕರಿಸಿದಾಗ ಮಾತ್ರ ಸಾಧ್ಯ ಆಗೋದು. ನೀವು ಕವನ ಬರೀತೀರಂತೆ, ಏನೆಲ್ಲ ಕವನ ಬರೆದಿ ಇಷ್ಟೋ ತನಕ? ಕವನಕ್ಕಿಂತ ಕತೆ ಜಾಸ್ತಿ, ಮಕ್ಕಳ ಕತೆ, ಸಣ್ಣ ಸಣ್ಣ ಕತೆ ಜಾಸ್ತಿ ಬರೀತೀನಿ. ಕವನ ತುಂಬಾ ಬೇಜಾರಾದಾಗ ಅಥವಾ ತುಂಬಾ ಖುಷಿ ಆದಾಗ ಬರೀತೀನಿ. ಓಕೆ, ನೆನಪಾಗುವ ಕವನ ಹೇಳ್ಬೋದಾ ಯಾವ್ದಾದ್ರು? ಈಗ ನೆನಪಾದ್ರೆ ನೆನಪಾಗತ್ತಾ? ನೆನಪಾಗಲ್ಲ, ಕವನ ನೆನಪಾಗಲ್ಲ. ಓಕೆ ಸರಿ. ನೀವು ಭಾಷಣ ಮಾಡಲಿಕ್ಕೆಲ್ಲ ತುಂಬ ಕಡೆ ಭಾಷಣಕ್ಕೆ ಹೋಗ್ತಾ ಇದ್ದೀರಿ, ತುಂಬ ಕಡೆ ಸಮ್ಮೇಳನಕ್ಕೆಲ್ಲ ಹೋಗ್ತೀರಲ್ಲ, ಹೇಗೆ ಭಾಷಣ ತಯಾರಿಯನ್ನು ಹೇಗೆ ಮಾಡ್ತೀರಿ? ಭಾಷಣ ತಯಾರಿ ಮೊದಲನೇದಾಗಿ ಫಸ್ಟ್ ಏನ್ ಬರ್ಕೊಟ್ಟಿದಾರೋ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು, ಆದ್ಮೇಲೆ ನಮ್ದೇನಿದೆ ನಮ್ಮಿಂದ ಆಗೋಷ್ಟು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಪರಿಶ್ರಮ ಹಾಕ್ಬಿಟ್ಟು ಚೆನ್ನಾಗಿ ಕಲ್ತ್ಕೊಂಡ್ರೆ. ಸಿಕ್ಕಾಪಟ್ಟೆ ಪ್ರೈಸ್ ಬಂದಿದೆ ನಿಮ್ಗೆ. ಎಲ್ಲ ಕಡೆ ಹೋದಲ್ಲಿ ನೀವು ಬರೀ ಇಲ್ಲಿ ಬಂದವರೇ ಅಲ್ಲ, ಎಲ್ಲ ಕಡೆ ಸ್ಪರ್ಧೆಗೆ ಹೋದ್ರು, ಪ್ರತಿಭಾ ಕಾರಂಜಿಗೆ ಹೋದ್ರು, ಶಾಂತಿನ ಸ್ಪರ್ಧೆಗೆ ಹೋದ್ರು ಕೂಡ ಭಾಳ ಮುಖ್ಯವಾಗಿ ಅಲ್ಲೆಲ್ಲ ಒಂದು ಬಹುಮಾನವನ್ನು ತಗೊಂಡು ಬರ್ತಾ ಇರ್ತೀರಿ. ಹೇಗೆ ಈ ಬಹುಮಾನ ತಂದಾಗ ಎಲ್ಲ ಭಾಳ ಖುಷಿ ಆಗುತ್ತೆ, ಇನ್ನಷ್ಟು ಭಾಗವಹಿಸ್ಬೇಕಂತ ಆಸೆ ಆಗುತ್ತೆ ಅಲ್ವಾ? ಭಾಳ ಖುಷಿ ಕೊಟ್ಟ ಬಹುಮಾನ ನಿಮ್ಗೆ ಯಾವುದು? ಭಾಳ ಖುಷಿ ಕೊಟ್ಟ? ಶಾಂತಿನ ಟ್ರಸ್ಟ್ನ ಸ್ಪರ್ಧೆಗಳು 2 ಬಾರಿ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಬಂದಿದ್ದೆ. ಅದು ಹೆಗ್ಡೆಯವ್ರ ಕೈಯಿಂದ ಪ್ರಶಸ್ತಿ ತಗೊಳ್ಳೋದಂದ್ರೆ ತುಂಬಾ ಪುಣ್ಯವಾದಂಥದ್ದು. ಹಾಗಾಗಿ ಅದು ತುಂಬಾ ಖುಷಿ ಕೊಟ್ಟಿದೆ. ಅದಾದ್ಮೇಲೆ ಸಣ್ಣ 5th 4th ಅಲ್ಲೆಲ್ಲ ಇರ್ತಾ ರಾಜ್ಯ ಮಟ್ಟದ ಕವನ ವಾಚನ ಸ್ಪರ್ಧೆಯಲ್ಲಿ ಎಲ್ಲ ಭಾಗವಹಿಸಿ ಫಸ್ಟ್ ಪ್ರೈಸ್ ಬಂದಿದೆ. ಓಕೆ ರಮ್ಯಾ ಅವರೇ, ನೀವು ಯೋಗದಲ್ಲಿ ತುಂಬ ಕಡೆಗೆ ಬಹುಮಾನ ಎಲ್ಲ ಪಡ್ಕೊಂಡಿದ್ದೀರಿ. ಎಲ್ಲೆಲ್ಲ ಹೋಗಿದ್ದೀರಿ? ಮಂಗಳೂರಲ್ಲಿ, ಬ್ಯಾಂಗ್ಳೂರು. ಬ್ಯಾಂಗ್ಳೂರು ಹೋಗಿದ್ದೀರಿ? ಬ್ಯಾಂಗ್ಳೂರು ಫಿಲ್ಮ್ ಟೈಮಿಗೆ ಹೋಗಿದ್ದೆ. ಮತ್ತೆ ಮೈಸೂರು, ಬಾಗಲಕೋಟೆ, ಹಾಸನ, ಮತ್ತೆ ಎಲ್ಲ ನಮ್ಮ ಊರಲ್ಲೆಲ್ಲ ಪ್ರೋಗ್ರಾಮ್ ಆಗುತ್ತಲ್ಲ. ಅಂದರೆ ನೀವು ಇವರು ಒಂಥರ ಕಾಲಿಗೆ ಚಕ್ರ ಕಟ್ಕೊಂಡು ರಮ್ಯಾ ಇಡೀ ಊರು ತಿರುಗಾಡ್ತಾ ಇರ್ತಾರೆ, ಎಲ್ಲ ಕಡೆಗೆ ಯೋಗ ಪ್ರದರ್ಶನ ಮಾಡಿದ್ದಾರೆ, ಭಾಳ ಖುಷಿ ಆಗುತ್ತೆ. ಒಬ್ಬ ಯಾರೇ ಆಗಿರ್ಬೋದು, ನೀವು ಈಗ ತರಗತಿಯಲ್ಲಿ ಈಗ ಎಲ್ಲ ಕಡೆ ಸ್ಪರ್ಧೆ ಹೋಗುವಾಗ ಓದಲಿಕ್ಕೆ ತೊಂದರೆ ಆಗೋದಿಲ್ಲ? ಓದ್ಬಿಟ್ಟು ಬೆಳಗ್ಗೆ ಎಲ್ಲ ನಾನು ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತೀನಲ್ಲ, ಅಂದ್ರೆ ನನಗೆ ನೆನಪಿರ್ಲಿಲ್ಲ ಅಂದ್ರೆ ಬೆಳಗ್ಗೆ ಪ್ರಾಕ್ಟೀಸ್ ಮಾಡೋದು ನೆನಪಿರುತ್ತೆ, ಅದನ್ನ ಪ್ರದರ್ಶನ. ಈಗ ಮನೇಲಿ ಬಯೋದಿಲ್ವಾ? ನೀವು ಯೋಗ ಮನೇಲಿ ಒಳ್ಳೆ ಸಪೋರ್ಟ್ ಚೆನ್ನಾಗಿ ಕೊಡ್ತಾರೆ, ಅಪ್ಪ ಎಲ್ಲ ಒಳ್ಳೆ ಸಪೋರ್ಟ್, ಎಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ. ಯಾರು ನಿಮ್ಮ ಸ್ಕೂಲಲ್ಲಿ ಈಗ ನಾಡ್ದು ನವೆಂಬರ್ 14 ಬಂದು ಏನು ಫಂಕ್ಷನ್ಗೆ ಏನಾದ್ರಿಯಾ? ನೀವೇ ಮಾಡೋದಾ ಅಥವಾ ಟೀಚರಲ್ಲಿ ನಿಮ್ಮ ಮಾಡ್ತೀರಾ? ಬಾಕ್ಸಾ? ಏನು ಬಾಕ್ಸ್ ಮಾಡ್ತೀರಿ? ಬಾಕ್ಸಿಂಗಾ? ಹಾಂ ಹಾಂ ಬಾಕ್ಸು ಹಾಂ ಏನೋ ಮಾಡ್ತೀರಿ, ಅದರಲ್ಲಿ ನೀವು ಯೋಗ ಪ್ರದರ್ಶನವೆಲ್ಲ ಮಾಡ್ತೀರಿ. ಮೊನ್ನೆ ಹೌದೌದು ಬಾಕ್ಸಲ್ಲಿ ಕಂಡೆ ನಾನು, ಅದರಲ್ಲಿ ನೀವು ಮಾಡ್ತೀರಾ ಅಂತ ಹೇಳುವಂಥದ್ದು. ಓಕೆ, ತುಂಬ ಖುಷಿ ಆಯಿತು. ಓಕೆ,
ರಿಷಿಕ್ ಅವರೇ, ಈಗ ಯಾವ್ದಾದ್ರು ಭಾಷಣ ನೆನಪಾಗ್ತದೆ? ನೆನಪಾದ ಭಾಷಣದ ಯಾವ್ದಾರು ಒಂದು ಸಲ ಶುರು ಮಾಡಿಬಿಡಿ, ಯಾವ್ದಾರು ಒಂದು ಭಾಷಣ ನೆನಪಾದ್ರೆ. ಸ್ವಲ್ಪ ಸಾಕು. ನಮ್ಮ ವೀಕ್ಷಕರಿಗೆ, ಮಕ್ಕಳಿಗೆಲ್ಲ ನೋಡ್ತಾ ಇದ್ದಾರೆ, ನಿಮ್ಮ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಜಗತ್ತಿನಲ್ಲಿ 7ನೇ ಅತಿ ದೊಡ್ಡ, ಅತಿ ಹೆಚ್ಚು ಜನಸಂಖ್ಯೆಯುಳ್ಳ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವ ವಿಶ್ವಗುರುವಾಗಿರುವ ದೇಶ ಭಾರತ ನಮ್ಮದೆಂಬುದು ಹೆಮ್ಮೆಯ ಸಂಗತಿ. ಭಾರತ ವಿಶ್ವ ನಾಗರಿಕತೆ ಮಾತೆ. ಅನೇಕತೆಯಲ್ಲಿ ಏಕತೆ ಇರುವ ಈ ನಾಡು ಸುಸಂಸ್ಕೃತಿಯ ತವರೂರು, ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಜನನಿ. ಇಲ್ಲಿಯ ಪರಂಪರೆ, ಬಣ್ಣ ಬಣ್ಣದ ಹಬ್ಬಗಳು, ಮನಸ್ಸೆಳೆಯುವ ಮೆರವಣಿಗೆ, ಅನತಿ ದೂರಕ್ಕೆ ಬದಲಾಗುವ ಭಾಷೆ ಮತ್ತು ವೈವಿಧ್ಯತೆ ಇವೆಲ್ಲ ಇಡೀ ವಿಶ್ವವೇ ನಮ್ಮನ್ನು ನೋಡಿ ಬೆಕ್ಕಸೆ ಬೆರಗಾಗುವಂತೆ ಮಾಡಿದೆ. ಭೌಗೋಳಿಕವಾಗಿ ಇಲ್ಲಿನ ಸಾಂಸ್ಕೃತಿಕ ಶ್ರೀಮಂತಿಕೆಗೆ, ಕಲಾವಂತಿಕೆಗೆ ಹಲವು ಮಜಲುಗಳು, ಹಲವು ಕವಲುಗಳು. ಇಂತಹ ಮಹಾನ್ ರಾಷ್ಟ್ರ ನಮ್ಮದೆಂಬುದು ನಮಗೆ ಹೆಮ್ಮೆ. ಬಹಳ ಮುಖ್ಯವಾಗಿ ಇದು ನವೆಂಬರ್ 14ರ ಸಂದೇಶ, ಇದು ಬೇರೆ ಏನಲ್ಲ. ನೋಡಿ, ನಮ್ಮ ದೇಶದ ಬಗ್ಗೆ ಹೇಗಿರಬೇಕು, ಯಾವ ರೀತಿಯಲ್ಲಿ ನಾವು ಬದುಕನ್ನು ಸಾಗಿಸಬೇಕು, ನಮ್ಮ ದೇಶ ಎಷ್ಟು ಶ್ರೇಷ್ಠ ಎಂಬುದನ್ನು ಅವರ ಮಾತಿನಲ್ಲಿ ಗಮನಿಸಿದೆ. ಬಹಳ ಹೆಂಗಂದ್ರೆ ಪುಂಖಾನುಪುಂಖವಾಗಿ, ಅಸ್ಖಲಿತವಾಗಿ, ಓತಪ್ರೋತವಾಗಿ ಮಾತಾಡ್ತಾ ಹೋಗ್ತು. ನೋಡಿ, ಯಾವಾಗಲೂ ಮಾತು ಹೀಗಿರಬೇಕು. ಬಹುಶಃ ರಿಷಿಕಾ ಅವರು ನಮ್ಮೆಲ್ಲ ಮಕ್ಕಳಿಗೆ ಒಂದು ಮಾದರಿ. ಮಾತು ಹೇಗೆ ಆಡಬೇಕೆಂಬುದಕ್ಕೆ ರಿಷಿಕಾ ನೋಡಿ ಕಲ್ತ್ಕೊಳ್ಬೇಕು. ಓಕೆ, ರಕ್ಷಾ ಹತ್ರ ಬರೋಣ. ಈಗ ರಕ್ಷಾ, ಈಗ ಮುಂದೆ ಏನು ನಿಮ್ಮ ಫ್ರೆಂಡ್ ಎಲ್ಲ ಯಾರು ಸ್ಕೂಲಲ್ಲಿ? ಎಲ್ಲ ಎಲ್ಲರೂ ಫ್ರೆಂಡ್. ಅದು ಬೆಸ್ಟ್ ಫ್ರೆಂಡ್ ಅಂತ ಇರ್ತಾರಲ್ಲ ಯಾರಾದ್ರು? ಸನ್ನಿಧಿ ಮತ್ತು ನೀವು ಸನ್ನಿಧಿ ಕೆ. ಕೆ ಅಂದು ಬಂದ್ಕೊಳ್ಳಿ, ಸನ್ನಿಧಿ ಕೋಡಿ ನಿಮ್ಮ ಫ್ರೆಂಡ್. ಏನಿಗೆ ಹೇಳ್ತೀರಿ? ಫ್ರೆಂಡಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಫ್ರೆಂಡ್ ನೋಡ್ತಾ ಇದ್ರೆ ಗೊತ್ತಿಲ್ಲ, ಈಗ ಏನು ಹೇಳ್ತೀರಿ? ಅವಳು ತುಂಬ ಸಹಾಯ ಮಾಡ್ತಾಳೆ. ಇವತ್ತು ನಾನು ಹೋಗಲಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಅದಕ್ಕೆ ಹೋಗಲಿಲ್ಲ. ಅವಳು ಅಲ್ಲಿ ಬರ್ದದ್ದೆಲ್ಲ ನನಗೆ ಕಳಿಸಿ ಆಯ್ತು. ಓಹೋ, ಸಾಯಂಕಾಲನೇ ಕಳಿಸಿ ಆಗ್ಬೇಕು. ಹೋಗಿ ಮೊಬೈಲ್ ಹಿಡ್ಕೊಳ್ಳೋದು ಈಗ. ಓಕೆ, ಒಂದು ಕರೆ ಇದೆ, ಗಮನಿಸೋಣ. ಹಲೋ ರಮ್ಯಾ ಕೊಡಿ. ರಮ್ಯಾ ಮಾತಾಡಿ. ಮಾತಾಡಿ ನನ್ನ ಜೊತೆ. ಹಲೋ ರಮ್ಯಾ. ಹಾ, ಹೇಗಿದೆ? ಚೆನ್ನಾಗಿ ಮಾಡ್ತಿದ್ಯಾ ಯೋಗನ? ಇನ್ನೂ ಚೆನ್ನಾಗಿ ಮಾಡೋ ಮಗನಿಗೆ. ಹಾ, ಧನ್ಯವಾದ ಸರ್. ನಿಮ್ಮ ಹೆಸರು? ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್. ಸರ್, ನಿಮ್ಮ ಹೆಸರು? ಪ್ರಭಾಕರ್ ಪೂಜಾರಿ. ಓಕೆ ಪ್ರಭಾಕರ್ ಅವರೇ, ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮ್ಮ ಆಲ್ ದಿ ಬೆಸ್ಟ್ ಅವರಿಗೆ ಬೇಕಾಗುತ್ತೆ. ಓಕೆ, ಒಳ್ಳೆ ಚೆನ್ನಾಗಿ ಯೋಗ ಮಾಡ್ತಾಳೆ. ಇನ್ನೂ ಚೆನ್ನಾಗಿ ಹಾಗೆ ಅಭ್ಯಾಸ ಇನ್ನೂ ಮಾಡ್ಲಿ ಅವಳು. ಅದು ನಮ್ಮ ಯೋಗ. ಅವಳು ಸಿಕ್ಕಿದ್ದು ಯೋಗ, ಅವಳು ಮಾಡುವುದು ಯೋಗ. ಹಾಗಾಗಿ ಎಲ್ರಿಗೂ ಯೋಗ. ಓಕೆ ಪ್ರಭಾಕರ್, ತುಂಬಾ ಧನ್ಯವಾದಗಳು. ಓಕೆ, ಈಗ ರಿಷಿಕರ್, ನೀವು ಕತೆ ಬರೀತ ಹೇಳಿದಿರಿ. ಈಗ ಒಂದು ಕತೆ ಬರಿಬೇಕಂತ ತುಂಬ ಮಕ್ಕಳಿಗೆಲ್ಲ ಬರಿಬೇಕಂತ ಇರ್ತದೆ. ಪೇಪರಲ್ಲಿ ಬರಬೇಕು, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ನಮ್ಮದೆಲ್ಲ ಕತೆ ಕವನೆಲ್ಲ ಬರಿಬೇಕಂತೇಳಿ. ಒಬ್ಬ ಬರೆಯುವ ಮಕ್ಕಳಿಗೆ ನೀವು ಒಂದು ಮಕ್ಕಳಾಗಿ ಏನು ಹೇಳ್ತೀರಿ? ನಮ್ಮ ಇಮ್ಯಾಜಿನೇಷನ್ ಮತ್ತು ಕ್ರಿಯೇಟಿವಿಟಿ ಚೆನ್ನಾಗಿರ್ಬೇಕು. ವರ್ಡ್ಸ್, ವೊಕ್ಯಾಬ್ಯುಲರಿ, ಆ ಭಾಷೆ ಬಗ್ಗೆ ಚೆನ್ನಾಗಿ ನಾಲೆಜ್ ಇರ್ಬೇಕು ನಮಗೆ. ಅದಾದ್ಮೇಲೆ ಪ್ರೋತ್ಸಾಹ ಸಿಗಬೇಕು. ಹೌದು, ಕತೆ ಬರೆದುಕೊಳ್ಳಿ, ನಿನ್ನ ದೊಡ್ಡ ಕತೆ ಬರೀತಾ ಹೇಳಬಾರ್ದಲ್ಲ. ಪ್ರೋತ್ಸಾಹ ಸಿಗಬೇಕು. ನಾವು ಮಾಡಿದ ತಪ್ಪನ್ನು ತಿದ್ದೋದಕ್ಕೆ ನಮ್ಗೆ ಸಹಾಯ ಮಾಡಬೇಕಾಗತ್ತೆ. ಎಲ್ಲ ಪೇರೆಂಟ್ಸ್ ಕೊಟ್ಟಿರೋದ್ರಿಂದಾಗಿ ಕತೆ ಬರ್ತೀವಿ. ಹೌದು, ಈಗ ನಿಮ್ಮ ಸ್ಕೂಲಲ್ಲಿ ಈಗ ಯಾರೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತಾರೆ? ಯಾರೆಲ್ಲ ನೆನಪಾಗ್ತಾರೆ ಟೀಚರ್ಗಳು ನಿಮಗೆ? ಅಪ್ಪ ಅಮ್ಮ ಬಿಡಿ, ಇಬ್ರು ಟೀಚರ್, ಮನೆಯಲ್ಲೂ ಟೀಚರು, ಶಾಲೆಯಲ್ಲಿ ಟೀಚರ್ ಆಯಿತು. ಅದು ಬಿಟ್ಟು ಬೇರೆ ಏನು? ನಮ್ಮ ಸರ್ ಇದ್ರು 8th ಅಲ್ಲಿ ಇರ್ತಾ, ಮಹಾದೇವ್ ಸರ್ ಹೇಳಿ, ಅವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು. ನನ್ಗೆ ಒಂದ್ಸತಿ ನಂಗೆ ತುಂಬಾ ಕತೆ ಬರೆದು ಬೇಜಾಗಿ ಇಲ್ಲ ನಾನು ಬರೆಯಲ್ಲ ಅಂದಾಗ ಪಪ್ಪ ಸರ್ ಹತ್ರ ಇನ್ಫಾರ್ಮ್ ಮಾಡಿ ಸರ್ ಕರೆದು ಬುದ್ಧಿ ಹೇಳಿ, ಇಲ್ಲ ನೀನು ಮಾಡಬೇಕು, ಹಾಗೆ ನನಗೆ ಪ್ರೋತ್ಸಾಹ ನೀಡಿದವರು. ಮತ್ತು ನಮ್ಮ ಶಾಲೆ ಪ್ರಿನ್ಸಿಪಲ್ ಸರ್ ಮತ್ತು ಯೋ ಮ್ಯಾಮ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ಯಾವಾಗಲೇ ಹೋದರೂ ರಿಷಿಕಾ ನಿಂಗೆ ಚೆನ್ನಾಗಿ ಮಾಡ್ಬೋದು, ಹೋಗು, ಹಾರ್ಡ್ ವರ್ಕ್ ಮಾಡು ಅಂತ ಆಲ್ಮೋಸ್ಟ್ ಪ್ರತಿ ದಿವಸ ಕರೆದು ಹೇಳುವಾಗ ಹೇಳ್ತಿದ್ರು. ಅವರೆಲ್ಲರ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ ಆಗಿದೆ. ಓಕೆ, ಖಂಡಿತವಾಗಿ ಒಂದು ಯಾವುದೇ ಶಾಲೆ ಇರ್ಬೋದು, ಲೈಫ್ ಇರ್ಬೋದು, ಒಳ್ಳೆ ಪ್ರೋತ್ಸಾಹ ಕೊಟ್ಟಾಗ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಒಂದು ಕರೆ ಗಮನಿಸೋಣ. ಹಲೋ, ಹೌದು, ನನ್ನ ಜೊತೆ ಕೂತ್ಕೊಂಡಿದ್ದಾಳೆ. ನೀವ್ಯಾರು? ಯಾರು? ಅಕ್ಷರ. ಹೇಳಿ ಅಕ್ಷರ. ರಮ್ಯನಿಗೆ ಏನಾದ್ರು ಹೇಳಿಕೊಂಡ? ಹೇಳಿ, ಮಾತಾಡಿ.
ಹಲೋ. ಹಲೋ. ಲೈಕ್ ಮಾಡಿ ಯೋಗ. ಹಾ. ಏನು ಹೇಳಿದ್ರು? ಇನ್ನೂ ಲೈಕ್ ಮಾಡಿ. ಹಾ. ಅವಳು ಓಕೆ, ಅವಳು ಲೈಕ್ ಮಾಡ್ತಾಳೆ, ನೀವು ಅದನ್ನು ಲೈಕ್ ಮಾಡಬೇಕು. ಓಕೆ ಓಕೆ ಅಕ್ಷರ, ತುಂಬ ಖುಷಿ ಆಯಿತು ಕರೆ ಮಾಡಿದ್ದಕ್ಕೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಅಕ್ಷರ. ಓಕೆ, ಕಟ್ಟಾಯ್ತು, ತೊಂದರೆ ಇಲ್ಲ. ಏನು ಅಕ್ಷರ ನಿಮ್ಮ ಕ್ಲೋಸ್ ಫ್ರೆಂಡಾ? ನಮ್ಮ ಶಾಲೆನೇ. ನಿಮ್ಮ ಶಾಲೆನೇ? ಎಷ್ಟನೇ ಕ್ಲಾಸ್ ಅಕ್ಷರಂಗೆ? ಅವಳು 6th, ನಾನು. ನೀವು ಮತ್ತೆ ಯೋಗದೊಟ್ಟಿಗೆ ಬೇರೆ ಏನೋ ಹೇಳಿದ್ರ ಆಗ? ಬೇರೆ ಎಲ್ಲ ಸಿಂಗಿಂಗ್, ಡ್ಯಾನ್ಸಿಂಗ್. ಈಗ ಸಿಂಗಿಂಗ್ ಏನಾದರೂ ಹೇಳ್ಕೊಂಡು ಶುರು ಮಾಡಿ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ. ಕಾಶಿಗೆ ಹೋಗೋಕೆ ಎಷ್ಟೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತವರೂರು, ತಾಸೊತ್ತಿನ ಹಾದಿ ತವರೂರು ಮನೆಯಾಗ ಕಾದು ಕುಂತವಳೆ ಹಡೆದವ್ವ, ಅವಳೇ ಜಗಕ್ಕೆ ಪರದೈವ. ಬಹಳ ಚೆನ್ನಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಹಾಡಿದ ರೀತಿ ಚೆನ್ನಾಗಿತ್ತು, ಹಾಡಲಿ ಸಂದೇಶ ಇತ್ತು. ಒಂದು ಕರೆ ಗಮನಿಸೋಣ. ಹಲೋ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಕೃತಿ ಅಂತ. ಪ್ರಕೃತಿ. ಓಕೆ, ಯಾವ ಸ್ಕೂಲು ಪ್ರಕೃತಿ? ನಾನು SMS ಆಂಗ್ಲ ಮಾಧ್ಯಮ ಶಾಲೆ ಬ್ರಹ್ಮವರ. ಓಕೆ, ಮಾತಾಡಿ. ಯಾರ ಜೊತೆ ಮಾತಾಡಬೇಕು ಪ್ರಕೃತಿ? ನನ್ನ ಪ್ರಶ್ನೆ ರಿಷಿಕಾ ಅವ್ರಿಗೆ. ರಿತಿಕಾ ಹತ್ರ ಕೇಳಿ. ಹಲೋ ರಿಷಿಕಾ ಅವರೇ. ನೀವು ಸಾಹಿತ್ಯ ಮತ್ತು ಶಿಕ್ಷಣ ಎರಡನ್ನೂ ಒಟ್ಟಿಗೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಕರೆಕ್ಟಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಚೆನ್ನಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಸಾಧ್ಯ. ಪ್ರಕೃತಿ ಎಷ್ಟನೇ ಕ್ಲಾಸು? ನಾನು 10th. ಅವರು 10th. ನಿಮ್ದೇನು ತಯಾರಿ ಹೆಂಗಿದೆ? ನಿಮ್ಮ ತಯಾರಿ ಹೆಂಗಿದೆ? ನಾನು ಚೆನ್ನಾಗಿ ನಡೀತೀನಿ. ಚೆನ್ನಾಗಿ ಓದ್ತಾ ಇದೆಯಾ? ನಿಮ್ಮ ಹವ್ಯಾಸ ಏನು? ನನ್ನ ಹವ್ಯಾಸ ಡ್ರಾಯಿಂಗ್ ಚೆನ್ನಾಗಿ ಬಿಡಿಸ್ತೀರಾ? ತುಂಬ ಪ್ರೈಸ್ ಬಂದಿದಾ? ತುಂಬ ಪ್ರೈಸ್ ಬಂದಿದೆ ಪ್ರಕೃತಿ? ಓಕೆ, ನೀವು SLC ಅಲ್ಲ, ನಮ್ಮ ಕಡೆಯಿಂದ ಶಿಕ್ಷಣ ಸೌರಭ ಕಾರ್ಯಕ್ರಮದ ಆಲ್ ದಿ ಬೆಸ್ಟ್ ನಿಮಗೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನೀವು ಈಗ SSLC ಹೇಳಿ. ಭಾಳ ಎಲ್ಲ ಕಡೆ ನಾವು ಹೇಳೋದು SLC ಭಾಳ ಮುಖ್ಯ ಅಂತ ಹೇಳಿ. ಏನು ನಿಮ್ಮ ನೆಕ್ಸ್ಟ್ ಐಡಿಯಾ ಏನು ಮುಂದೆ ಏನು ಅಂತೇಳಿ? PUC PCMB ತಗೊಂಡು ನೀಟ್ ಮಾಡಿ MBBS ಮಾಡಿ ಅದರಲ್ಲಿ ಕಾರ್ಡಿಯಾಲಜಿ ಹಾರ್ಟ್ ಸರ್ಜನ್ ತಗೊಂಡು ಅದರಲ್ಲಿ DM ಮಾಡೋ ಆಸೆ ಇದೆ. ಇದು ಭಯಂಕರ ಯೋಜನೆ ರಮ್ಯಾ ಇದು ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ಅವರು ಡಾಕ್ಟರ್ ಆಗಿ ಬರ್ತಾರೆ. ಅದ್ರ ನಿಮ್ಮ ಯೋಗಕ್ಕೆ ಅವ್ರು ಸೇರಿದರೆ ಒಳ್ಳೆ ಆಗ್ತದಲ್ಲ. ನೀವೊಂದು ಡಾಕ್ಟರ್, ಯೋಗದಲ್ಲಿ ಒಂದು ಡಾಕ್ಟರ್ ಆಗ್ಬೋದೇನೋ? ಬ್ಯೂಟಿಫುಲ್. ನೋಡಿ, ಒಂದು ಕಡೆಯಲ್ಲಿ ಡಾಕ್ಟ್ರು, ಒಂದು ಕಡೆ ಯೋಗ ಟೀಚರ್, ಇಬ್ಬರು ನಮ್ಮ ಸಮಾಜಕ್ಕೆ ಬಂದುಬಿಟ್ರೆ ಎಲ್ಲಿ ಏನು ಯಾವ ಸಮಸ್ಯೆಯೂ ಇಲ್ಲ. ಭಾಳ ಒಳ್ಳೆಯ ಯೋಜನೆ. ಯಾಕಂದರೆ ನಮ್ಮ SLC ಮಕ್ಕಳಿಗೆ ಪ್ಲ್ಯಾನ್ ಹಾಕೊಳ್ಳೋದಿಲ್ಲ ಅವರು. ಅಂದರೆ ಮೊದಲೇ ಒಂದು ತಯಾರಿ ಮಾಡಿಕೊಂಡ್ರೆ, ಓದಿದರೆ, ಈಗಾಗಲೇ ಒಂದು ಒಳ್ಳೆಯ ತಯಾರಿ ಮಾಡ್ತಾ ಹೋದರೆ ಇನ್ನು 127 ದಿವಸ ಇದೆ SLC ಎಕ್ಸಾಮಿಗೆ. 127 ದಿವಸ ಇದೆ. ಅದಕ್ಕೊಂದು ಒಳ್ಳೆಯ ತಯಾರಿ ಮಾಡ್ಕೊಂಡ್ಬಿಟ್ರೆ ಹೇಗೆ ರಿಷಿಕಾ ಒಳ್ಳೆಯ ಪ್ಲ್ಯಾನ್ ಮಾಡ್ಕೊಳ್ತಾಳೆ, ಯೋಚನೆ ಮಾಡ್ತಾಳೆ, ಅದಕ್ಕೆ ಅನುಗುಣ ಅವಳ ಗುರಿ ಏನು, ಅವೆಲ್ಲವನ್ನು ಮೊದಲೇ ಮಾಡಿಕೊಂಡಾಗ ಮಾತ್ರ ಯಾವುದೇ ಮಗು ಶಿಕ್ಷಣದಲ್ಲಿ ಸೌರಭವಾಗುವುದು. ಅಲ್ಲ, ಸೌರಭ ಅಂದರೆ ಅಂತೇಳಿ ಹೂವಾ, ಪರಿಮಳವ, ಸೌರಭವಾಗುವಂಥದ್ದು. ಓಕೆ ರಿಷಿಕ್ ಅವರೇ, ಭಾಳ ಖುಷಿಯಾಯಿತು. ನಿಮ್ಮ ಮುಂದಿನ ಕನಸು ಕೂಡ ನನಸಾಗಲಿ ಅಂತ ಹೇಳ್ತಾ, ಈಗ ಈ ಕಥೆಯನ್ನೆಲ್ಲ ಬರೀತೀರಿ. ಯಾವುದು ನೀವು ಕತೆ ಬರೆಯೋದು? ಮಕ್ಕಳ ಕಥೆಯ, ಪ್ರಾಣಿಗಳ ಕಥೆಯ? ಮಕ್ಕಳ ಕತೆ, ಪ್ರಾಣಿಗಳ ಕತೆ ಎರಡು ಕಾಲ್ಪನಿಕವಾಗಿ. ಒಂದು ಸಣ್ಣ ಕತೆ ಏನಾದರೂ ಹೇಳ್ಬೋದು? ಕತೆ, ಸಣ್ಣ ಕತೆ, ತುಂಬ ಚಿಕ್ಕದು, ಬಹಳ ಮೆಸೇಜ್ ಇದೆ ಆ ಕಥೆಯಲ್ಲಿ, ಹೇಳಿ. ರಾಮ ಮತ್ತು ಲಕ್ಷ್ಮಣ ಅಂತ ಹೇಳಿ ಇಬ್ಬರು ಸ್ನೇಹಿತರಾಗಿರ್ತಾರೆ. ಅವರಿಬ್ಬರು ಕೂಡ ಒಂದು ದಿವಸ ದಾರಿಲಿ ದಿನ ಇಬ್ಬರು ಒಟ್ಟಿಗೆ ಶಾಲೆಗೆ ಹೋಗಿ ಬರ್ತಾ ಮಾಡ್ತಿದ್ರು. ಒಂದು ದಿವಸ ವಾಪಸ್ ಶಾಲೆಯಿಂದ ಮನೆಗೆ ವಾಪಸ್ ಬರ್ತಿರ್ಬೇಕಾದ್ರೆ ಒಂದು ಅಜ್ಜಿ ಪಾಪ ಅಲ್ಲಿ ಬಿದ್ಕೊಂಡು ಕಟ್ಟಿಗೆ ಪಕ್ಕಕ್ಕೆ ಅಜ್ಜಿ ಪಾಪ ಕಷ್ಟಪಡ್ತಿದ್ರು. ಆ ರಾಮ ಹೋಗಿ ವಿಚಾರಿಸ್ತಾನೆ, ಏನಾಯ್ತು ಅಜ್ಜಿ ನಿಮಗೆ ಹೇಳಿ. ಅವಾಗ ರಾಮಂಗೆ
ಗೊತ್ತಾಗುತ್ತೆ ಈ ಅಜ್ಜಿ ಒಂದು ಅನಾಥ ಅಜ್ಜಿ. ಅಂದರೆ ಆಕೆ ಮಕ್ಕಳು ಆಕೆನ ಮನೆಯಿಂದ ಹೊರಗೆ ಹಾಕಿದ್ದಾರೆ, ಅನಾಥಾಶ್ರಮಕ್ಕೆ ಹಾಕಿದ್ದಾರೆ. ಆದರೆ ಅವಳಿಗೆ ಅನಾಥಾಶ್ರಮದಲ್ಲಿ ಬದುಕೋ ಆಸೆ ಇಲ್ಲದೆ ಅನಾಥಾಶ್ರಮದ ಸ್ವಲ್ಪ ದೂರನೇ ಒಂದು ಪುಟ್ಟ ಗುಡಿಸಲನ್ನು ಕಟ್ಕೊಂಡಿರ್ತಾಳೆ. ಹಾಗಾಗಿ ಈ ಅಜ್ಜಿ ಅವಳ ಕೆಲಸ ಅವಳೇ ಮಾಡ್ಕೋಬೇಕಾಗುತ್ತೆ, ಅವಳೇ ಕೆಲಸ ಮಾಡ್ಕೊತಿರ್ತಾಳೆ. ಇವಾಗ ಈ ಅಜ್ಜಿಗೆ ತುಂಬ ವಯಸ್ಸಾಗಿದೆ, ಹಾಗಾಗಿ ಕಾಡಿನ ಮಧ್ಯದಲ್ಲಿ ಬಿದ್ಕೊಂಡಿರ್ತಾರೆ. ಈ ರಾಮ ಲಕ್ಷ್ಮಣ ಏನು ಮಾಡ್ತಾರೆ, ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಜ್ಜಿನ ಸೇರಿಸ್ಬಿಟ್ಟು ಅಲ್ಲಿ ಆಕೆ ಬಗ್ಗೆ ವಿಚಾರಿಸ್ತಾರೆ, ನಿಮ್ಮ ಮಕ್ಕಳು ಅವ್ರ ಬಗ್ಗೆ. ಈಗ ಈ ಲಕ್ಷ್ಮಣನ ಆಸ್ಪತ್ರೆಯಲ್ಲಿ ಬಿಟ್ಟು ರಾಮ ಮಗನ ಮನೆಗೆ ಹೋಗಿ ಇವ್ರ ತಾಯಿ ಮಹತ್ವದ ಬಗ್ಗೆ ತಿಳಿಸಿ ಹೇಳ್ತಾರೆ. ಆವಾಗ ಆ ಬುದ್ಧಿ ಇರೋರು ಅವ್ರ ಮಕ್ಕಳು ಅವರಿಗೆ ಚಿಕ್ಕ ಮಕ್ಕಳಿಂದ ಹೇಳ್ಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಅಂತ ಯೋಚನೆ ಮಾಡಿ ಅವರ ಮನ ಪರಿವರ್ತನೆ ಆಗಿ ಅಜ್ಜಿನ ಮನೆಗೆ ಬಂದು ಸಾಕ್ತಾರೆ. ಮನೆಗೆ ಕರ್ಕೊಬಂದು ಚಂದ ರೀತಿಯಲ್ಲಿ. ಇದೆಲ್ಲ ಯೋಚನೆ ಹೆಂಗೆ ಬರುತ್ತೆ ನಿಮಗೆ? ಓದೋದ್ರಿಂದ. ತುಂಬ ಓದ್ತೀರಿ ನೀವು, ತುಂಬ ಪುಸ್ತಕ ಓದ್ತೀರಿ. ಭಾಳ ಮುಖ್ಯವಾದ ಇವತ್ತು ಓದುವ ಸಂಸ್ಕೃತಿ ಕಮ್ಮಿ ಆಗಿದೆ. ಮೊಬೈಲ್ ನೋಡೋ ಸಂಸ್ಕೃತಿ ಜಾಸ್ತಿ ಆಗಿದೆ. ಎಷ್ಟು ಮೊಬೈಲ್ ನೋಡ್ತೀರಿ ನೀವು, ನಮ್ಮ ಬುದ್ಧಿ ಬೆಳವಣಿಗೆ ಆಗೋದಿಲ್ಲ. ಎಷ್ಟು ಪುಸ್ತಕ ಓದಿಸ್ತೀರಿ ನೀವು, ತಲೆ ತಗ್ಗಿಸಿಕೊಂಡು ಓದಿದ್ರೆ ತಲೆ ಎತ್ತುವಂತೆ ಮಾಡುತ್ತೆ ಪುಸ್ತಕ ಅಲ್ವಾ? ಈ ತಲೆ ತಗ್ಗಿಸಿ ಮೊಬೈಲ್ ನೋಡ್ತೀರಿ ಮತ್ತು ತಲೆ ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ರಿಷಿಕ್ ಅವರು ತುಂಬ ಕಥೆಗಳನ್ನು ಬರೀತಾರೆ, ಕವನಗಳನ್ನು ಬರೀತಾರೆ. ಅದಕ್ಕಿಂತ ಚೆಂದ ಮಾಡಿ ಅವರು ಮಾತಾಡ್ತಾರೆ ಉಂಟಲ್ಲ, ಅದು ಬಹಳ ಮುಖ್ಯ. ಅದನ್ನು ನಾವು ಬೆಳೆಸ್ಕೊಳ್ಬೇಕು. ಹಾಗಾಗಿ ಇವತ್ತಿನ ನಮ್ಮ 4 ದೇವರುಗಳು ಕೂಡ ಒಂದೊಂದು ಕಲೆಯನ್ನು, ಯಾಕೆಂದರೆ ಮಕ್ಕಳು ದೇವರು ಅಂತ ಹೇಳ್ತಾರೆ. ಸೊ ಹಾಗಾಗಿ 4 ದೇವರುಗಳು ಕೂಡ ಬೇಕಾದ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ರೀತಿಯಲ್ಲಿ ನಾವು ಆಗಲಿಕ್ಕೆ ಯೋಚನೆ ಮಾಡಿದರೆ ನಾಡ್ದು ನವೆಂಬರ್ 14 ಏನು ನೆಹರು ಅವರ ಹುಟ್ಟಿದ ಹಬ್ಬದ ದಿವಸ ಭಾಳ ಚೆನ್ನಾಗಿ ನಾವು ಆಚರಣೆ ಮಾಡಬೇಕಾದ್ರೆ ಈ ಮಕ್ಕಳ ಪ್ರತಿಭೆಗೆ ನಾವೊಂದು ಅವಕಾಶ ಕೊಟ್ಟರೆ ಚೆನ್ನಾಗಾಗುತ್ತೆ ಅಂತೇಳಿ. ನಿಮ್ದೇನಾದರೂ ಐಡಿಯಾ, ಏನಾದರೂ ಬೇರೆ ಏನಾದರೂ ಉಂಟಾ ಅಚೀವ್ಮೆಂಟು? ಕೊನೆ ಪ್ರಶ್ನೆ ನಿಮಗೆ ರಮ್ಯಾ. ಯೋಗ ಆಯಿತು, ಛದ್ಮವೇಷದ ಬಗ್ಗೆ ಹೇಳಿದ್ರಿ. ಛದ್ಮವೇಷ ಹಾಕೊಂಡು ಎಲ್ಲೆಲ್ಲಿ ಹೋಗಿದ್ರಿ ನೀವು? ನಾನು ಶಾಲೆಯಲ್ಲಿ ಮಾತ್ರ ಛದ್ಮವೇಷ ಮಾಡೋದು, ಮನೇಲಿ ಛದ್ಮವೇಷ ಮಾಡೋದಿಲ್ಲ? ಮಾಡ್ತೇನೆ. ಮನೇಲಿ ಛದ್ಮವೇಷ ಮಾಡ್ತೀಯಾ? ಹೌದಾ? ಅದು ಪ್ರಾಕ್ಟೀಸ್ ಅಲ್ಲ. ಹಾಗೆ ನಾನು ಬೇರೆ ಅಂತ ತಿಳ್ಕೊಂಡೆ. ಓಕೆ, ಮನೆಯಲ್ಲಿ ಛದ್ಮವೇಷನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಶಾಲೆಗೆ ಬಂದು ಶಾಲೆಯಲ್ಲಿ ಕೂಡ ಬೇರೆ ಬೇರೆ ಪ್ರತಿಭಾ ಕಾರಂಜಿಯಲ್ಲೆಲ್ಲ ಛದ್ಮವೇಷ ಮಾಡಿದ್ಯಾ? ಬಹುಮಾನ ಎಲ್ಲ ಬಂದಿದೆ ಅಲ್ವಾ? ಬರ್ತದೆ. ಬಹುಮಾನ ಬರಲಿ ಬಾರದೇ ಇರಲಿ, ನಾವು ಭಾಗವಹಿಸ್ತಾ ಹೋದಾಗ ಯಾವುದೇ ಸ್ಪರ್ಧೆಯಲ್ಲಿ ಇರಬಹುದು, ಮೊದಲು ಹಾಡ್ತಾ ರಾಗ, ನಳ್ತಾ ರೋಗ ಅಂತಿದೆ. ಅಭ್ಯಾಸವನ್ನು ಮಾಡ್ತಾ ಆ ಅಭ್ಯಾಸವನ್ನೇ ಹವ್ಯಾಸವನ್ನಾಗಿ ಮಾಡ್ತಾ ಹೋದರೆ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಕೊನೆಗೆ ಸರ್, ನಿಮಗೆ ಏನು ನಮಗೆ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಎಲ್ಲ ಮಕ್ಕಳಿಗೆ? ಈಗ ರಿಷಿಕಾ ಅಂದರೆ ಒಂದು ಮಾದರಿಯಾಗಿ ತುಂಬ ಕಡೆಗೆ ಮಿಂಚಿಂಗ್ ಸ್ಟಾರ್ ಅಲ್ಲ? ಸೊ ಹಾಗಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದೇನೆಂದರೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಕೊಡಬೇಕು. ನಮ್ಮ ಪರಿಶ್ರಮ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅದ್ರ ಪ್ರಕಾರ ನಮಗೆ ಫಲಿತಾಂಶ ಸಿಗುತ್ತೆ. ಸೋಲಾಗಲಿ ಗೆಲುವಾಗಲಿ, ಸೋಲು ಬಂದಾಗ ಕುಗ್ಗದೆ, ಗೆಲುವು ಬಂದಾಗ ಹಿಗ್ಗದೆ ನಾವು ನಮ್ಮ ಜೀವನನ ನಡೆಸಬೇಕು. ಈ ಥರ ಮಾಡ್ತಾ ಹೋದರೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರುತ್ತೆ. ಓಕೆ, ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಇಬ್ಬರೂ ಕೂಡ. ಹಾಗೆ ಬಹಳ ಒಳ್ಳೆಯ ಬದುಕಿಗೆ ಬೇಕಾದ ಏನು ಸಂದೇಶ ಬೇಕು. ಸೋಲು ಅಂತಿಮವಲ್ಲ, ಬದುಕಲ್ಲಿ ಕಷ್ಟ ಬರ್ತದೆ. ಈಗ ಏನಂತ ಹೇಳಿದ್ರೆ ಕೆಲವು ವಿಷಯ ನಮಗೆ ಕಷ್ಟ ಆಗ್ತದೆ. ಶಿಕ್ಷಣದಲ್ಲಿ ನಾವು ಸೌರಭವಾಗುವುದು ಅಂತ ಹೇಳಿದರೆ ಯಾವುದೋ ಒಂದು ವಿಷಯ, 6 ವಿಷಯಗಳು ತುಂಬ ಕೆಲವೊಮ್ಮೆ ಸುಲಭ, ಕೆಲವೊಮ್ಮೆ ಕಷ್ಟ ಆಗ್ತದೆ. ಆದರೆ ಅವೆಲ್ಲವನ್ನು ಮೀರಿ ಹೋದಾಗ ಮಾತ್ರ ನೀವು ಒಂದು ಚಿರಾಗ ಆಗುವಂಥದ್ದು, ಇಲ್ಲದ್ರೆ ನೀವು ಚಿರಾಗ ಆಗುವುದಿಲ್ಲ. ಹಾಗಾಗಿ ನಾವು ಬದುಕನ್ನು ಸಮೀಕ್ಷೆ ಮಾಡ್ತಾ ಹೋದರೆ ಬದುಕು ರಮ್ಯ ಆಗ್ತದೆ ಅಲ್ಲ? ಅಗಮ್ಯವಾಗಿ ರಮ್ಯ ಕಡೆಗೆ ಸಾಗುತ್ತೆ ಆಗ ನೀವು ಋಷಿಕರಾಗ್ತೀರಿ. ಸೊ ಹಾಗಾಗಿ ಆ ರೀತಿಯಲ್ಲಿ ಸಾಗಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 4 ಅದ್ಭುತವಾದಂಥ ಪ್ರತಿಭೆಗಳು ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರ 4ವರ ಬದುಕು ಮತ್ತು ಎಲ್ಲ ಮಕ್ಕಳ ಬದುಕು ಹೊಸನಾಗಲಿ. ಶಿಕ್ಷಣ ಸೌರಭದ ಮೂಲಕ ಎಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಉಡುಪಿ ಚಾನಲ್ ಪರವಾಗಿ ಶುಭಾಶಯವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ. ಬರುವ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ.